Greetings in the matchless name of our soon coming Lord and Savior, the Lord Jesus Christ. ನಿಮ್ಮೆಲ್ಲರಿಗೂ ಯಾವ ಹೆಸರಿಗೂ ಸರಿ ಸಮಾನವಾಗದಂತಹ ಮತ್ತು ಬೇಗನೆ ಬರಲಿಕ್ಕಿರುವಂತಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. We have started the study of the epistle of Hebrews last week. ನಾವು ಕಳೆದ ವಾರ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಆ ಒಂದು ಅಧ್ಯಯನವನ್ನು ಪ್ರಾರಂಭಿಸಿದೆವು. We looked at the background of this very important epistle. ಈ ಒಂದು ಪ್ರಾಮುಖ್ಯವಾದ ಪತ್ರಿಕೆಯ ಹಿನ್ನೆಲೆಯನ್ನು ನಾವು ನೋಡಿಕೊಂಡೆವು. I'm not going to go back into all of that. ಮತ್ತೆ ನಾನು ಅದಕ್ಕೆ ಹಿಂತಿರುಗಿ ಹೋಗುವುದಿಲ್ಲ. But the summary is this. ಅದರ ಸಾರಾಂಶ ಈ ರೀತಿ ಇದೆ. Many Jewish people became believers in Jesus Christ. ಅನೇಕ ಯಹೂದ್ಯ ಮತದವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟು ವಿಶ್ವಾಸಿಗಳಾದರು. They stepped out of Judaism into Christian faith. ಅವರು ಯಹೂದ ಮತದಿಂದ ಹೊರಬಂದು ಕ್ರೈಸ್ತ ಮತವನ್ನ ಅಥವಾ ಕ್ರೈಸ್ತ ನಂಬಿಕೆಯನ್ನ ಅವರು ಸ್ವೀಕರಿಸಿಕೊಂಡರು. Thank you. Christava mata alla nambike. Thank you. So now they are thinking of going back. ಈಗ ಅವರು ಮತ್ತೆ ಹಿಂತಿರುಗಿ ತಮ್ಮ ಹಿಂದಿನ ಮತಕ್ಕೆ ಹೋಗಬೇಕೆಂಬುದಾಗಿ ಬಯಸುತ್ತಿದ್ದಾರೆ. In order to escape the persecution by their own countrymen. ಅವರ ಸ್ವಂತ ಜನರಿಂದ ಆಗುತ್ತಿರುವಂತಹ ಆ ಹಿಂಸಾಚಾರವನ್ನು ತಪ್ಪಿಸಿಕೊಳ್ಳಲಿಕ್ಕಾಗಿ. So the author again and again writes, let us go on, let us progress, let us press on. That's the key word repeated many times in this epistle. ಈ ಒಂದು ಪತ್ರಿಕೆಯ ಸಂಪಾದಕನು ಆತನು ಮತ್ತೆ ಮತ್ತೆ ಪುನಃ ಆತನು ಹೇಳುವವನಾಗಿರುತ್ತಾನೆ. ನಾವು ಮುಂದುವರಿಯೋಣ, ನಾವು ತಾಳಿಕೊಳ್ಳೋಣ, ನಾವು ಹೀಗೆ ಮುಂದುವರಿಯುತ್ತಾ ಹೋಗೋಣ ಎಂಬುದಾಗಿ ಅನೇಕ ಬಾರಿ ಈ ಪದವನ್ನು ಈ ಪತ್ರಿಕೆಯಲ್ಲಿ ಉಪಯೋಗಿಸಿದ್ದಾನೆ. The writer, whether it is Apostle Paul or someone else, God has kept it out of our understanding who the author is, but doesn't matter. This epistle fills with the supremacy of the Lord Jesus Christ. ಈ ಒಂದು ಪತ್ರಿಕೆಯ ಬರಹಗಾರನು ಆತನು ಪೌಲನೇ ಇರಬಹುದು ಅಥವಾ ಇನ್ನೊಬ್ಬನೇ ಇರಬಹುದು, ಅದು ನಮಗೆ ಪ್ರಾಮುಖ್ಯವಾದದ್ದಲ್ಲ. ದೇವರು ಅದನ್ನ ನಮಗೆ ಮರ್ಮವಾಗಿ ಇಟ್ಟಿದ್ದಾನೆ. ಆದರೆ ಈ ಪತ್ರಿಕೆಯಲ್ಲಿ ಅಡಗಿರುವಂತಹ ವಿಷಯಗಳೆಲ್ಲವೂ ನಮಗೆ ಆತ್ಮಿಕ ಲಾಭವನ್ನ ಕೊಡುತ್ತವೆ. Christ is far better than anyone else. ಕ್ರಿಸ್ತನೇ ಬೇರೆ ಎಲ್ಲರಿಗಿಂತಲೂ ಮಿಗಿಲಾದವನು. So the author is telling there is much more to be gained in Christ than what you lost in Judaism. ಆದ್ದರಿಂದ ಈ ಪತ್ರಿಕೆಯ ಬರಹಗಾರನು ಹೇಳುತ್ತಾನೆ, ನೀವು ನಿಮ್ಮ ಯಹೂದ ಮತದಲ್ಲಿ ಕಳೆದುಕೊಂಡದಕ್ಕಿಂತ ಹೆಚ್ಚಾಗಿ ಈ ಕ್ರೈಸ್ತ ನಂಬಿಕೆಯಲ್ಲಿ ನೀವು ಪಡೆದುಕೊಳ್ಳುವುದು ಸಂಪಾದಿಸಿಕೊಳ್ಳುವುದು ಹೆಚ್ಚಾಗಿದೆ ಎಂಬುದಾಗಿ. So Hebrews is written to challenge those new believers in time of persecution not to turn back. ಆದ್ದರಿಂದ ಆ ಹಿಂಸೆಯ ಸಮಯದಲ್ಲಿ ಹೊಸದಾಗಿ ವಿಶ್ವಾಸಕ್ಕೆ ಬಂದಂತ ವಿಶ್ವಾಸಿಗಳನ್ನ ಬಲಪಡಿಸುವುದೇ ಈ ಪತ್ರಿಕೆಯ ಉದ್ದೇಶವಾಗಿದೆ. ಹಿಂತಿರುಗಿ ಹೋಗಬೇಡಿರಿ ಎಂಬುದಾಗಿ ಹೇಳುವುದಕ್ಕೆ. In chapter 10 verse 38 we read that God has no pleasure if you turn back. ನಾವು ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನದಲ್ಲಿ ಈ ರೀತಿ ನೋಡುತ್ತೇವೆ, ನೀವು ಹಿಂತಿರುಗಿ ಹೋಗುವುದರಲ್ಲಿ ದೇವರಿಗೆ ಸಂತೋಷವಿಲ್ಲ ಎಂಬುದಾಗಿ. This not only applies to the believers of that time, it applies to many of us who came from different background. You may be facing threats and persecution. You may be thinking, was it worth to believe and follow the Lord? This epistle is to encourage you. ಈ ಪತ್ರಿಕೆಯು ಕೇವಲ ಆ ದಿನದ ವಿಶ್ವಾಸಿಗಳಿಗಾಗಿ, ಹಿಂಸೆಯಲ್ಲಿ ದಾಟಿ ಹೋಗುತ್ತಿದ್ದವರಿಗಾಗಿ ಬರೆಯಲ್ಪಟ್ಟದ್ದಲ್ಲ. ಬದಲಾಗಿ ನಮ್ಮಲ್ಲಿಯೂ ಕೂಡ ಅನೇಕರು ಇಂತಹ ಹಿನ್ನೆಲೆಯಿಂದ ನಾವು ದಾಟಿ ಬಂದಿದ್ದೇವೆ, ನಾವು ಹಿಂಸೆಗಳನ್ನ ಅನುಭವಿಸುತ್ತಾ ಇದ್ದೇವೆ. ಮತ್ತೆ ನಾನು ಈ ನಂಬಿಕೆಯಲ್ಲಿ ಮುಂದುವರಿಯಬೇಕು ಅಥವಾ ಹಿಂತಿರುಗಿ ನನ್ನ ಹಿಂದಿನ ನಂಬಿಕೆಗೆ ಹೊರಟು ಹೋಗಬೇಕು ಎಂಬಂತ ಒಂದು ಗೊಂದಲದಲ್ಲಿ ನೀವಿದ್ದೀರಿ. ನಿಮಗೂ ಕೂಡ ಈ ಪತ್ರಿಕೆಯು ಬರೆಯಲ್ಪಟ್ಟಿದೆ. So with that we will start the epistle. We will read verse 1 to 3. ಈ ಒಂದು ಹಿನ್ನೆಲೆಯ ಮೂಲಕ ನಾವು ಈ ಪತ್ರಿಕೆಯನ್ನ ಪ್ರಾರಂಭಿಸೋಣ. 1ರಿಂದ 3ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಇಬ್ರಿಯ ದೇವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 3ನೇ ವಚನ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು.
May God give his rich blessing to us as we study the Epistle of Hebrews. ಈ ಒಂದು ಇಬ್ರಿಯ ದೇವರಿಗೆ ಬರೆದ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡುವಾಗ ದೇವರು ತನ್ನ ಆ ಶ್ರೀಮಂತವಾದ ಆಶೀರ್ವಾದವನ್ನು ನಮಗೆ ಮಾಡಲಿ. Just bear with us, as this is going to be a little long study. ನಮ್ಮೊಟ್ಟಿಗೆ ತಾಳ್ಮೆಯಿಂದ ನೀವು ಕಾದುಕೊಂಡಿರ್ರಿ, ಯಾಕಂದ್ರೆ ಇದು ಸ್ವಲ್ಪ ಉದ್ದನೆಯ ಒಂದು ಅಧ್ಯಯನವಾಗಿರುತ್ತದೆ. I don't know how many months it will take, but I assure you it will be a tremendous blessing to you as it is to me. ನನಗೆ ಗೊತ್ತಿಲ್ಲ ಎಷ್ಟು ತಿಂಗಳುಗಳ ಕಾಲ ಈ ಅಧ್ಯಯನ ತೆಗೆದುಕೊಳ್ಳುತ್ತದೆ ಎಂಬುದಾಗಿ, ಆದರೆ ನನಗೆ ಇದು ಯಾವ ರೀತಿ ಆಶೀರ್ವಾದದಾಯಕವಾಗಿದೆಯೋ ಅದೇ ರೀತಿ ನಿಮಗೂ ಆಶೀರ್ವಾದವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. The 3 verses we read now, in the Greek text, which is the original language in which it was written, it is like a Greek oration. Oration is upanyasa. Than the customary greetings in other epistles. ಈ ಒಂದು ನಾವು ಈಗ ಓದಿಕೊಂಡಂತಹ ಈ 3 ವಚನ ಭಾಗಗಳು ನಾವು ನೋಡುವಾಗ ಆ ಗ್ರೀಕ್ ಭಾಷೆಯಲ್ಲಿ ಅವರು ಉಪಯೋಗಿಸುತ್ತಿದ್ದಂತಹ ಆ ಒಂದು ಉಪನ್ಯಾಸದ ಪೀಠಿಕೆಯ ಮಾತುಗಳ ರೀತಿಯಲ್ಲಿ ಇದೆ. ಅದು ಬೇರೆಯ ಪತ್ರಿಕೆಗಳಲ್ಲಿರುವಂತಹ ಪೀಠಿಕೆಯ ಮಾತುಗಳ ಹಾಗೆ ಇಲ್ಲ. Here we read about the superiority of Christ in his personhood. ಇಲ್ಲಿ ನಾವು ಕ್ರಿಸ್ತನ ಆತನ ವ್ಯಕ್ತಿತ್ವದ ಉತ್ಕೃಷ್ಟತೆಯನ್ನು ನಾವು ಇಲ್ಲಿ ನೋಡುತ್ತೇವೆ. This verse 1 starts with God who spoke. ಈ ಒಂದು ಪತ್ರಿಕೆಯು ಪ್ರಾರಂಭವಾಗುವುದು ಹೇಗೆಂದರೆ ಹಿಂದೆ ಮಾತನಾಡಿದಂತ ದೇವರು ಎಂಬುದಾಗಿ. The Bible starts with God. ಸತ್ಯವೇದವೂ ಕೂಡ ದೇವರಿಂದ ಪ್ರಾರಂಭವಾಗುತ್ತದೆ. Only a fool will say there is no God. ಕೇವಲ ಮೂರ್ಖನು ಮಾತ್ರ ಹೇಳುತ್ತಾನೆ ದೇವರಿಲ್ಲ ಎಂಬುದಾಗಿ. Our God is a speaking God. ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ. In contrast to Psalm 115:5, where we read about the idols, they have mouth but they don't speak. ನಾವು ಕೀರ್ತನೆ 115ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವ ಹಾಗೆ ಮೂರ್ತಿಗಳು ಅವು ಬಾಯಿ ಇದ್ದರೂ ಅವು ಮಾತನಾಡುವುದಿಲ್ಲ. ಆ ರೀತಿ ನಮ್ಮ ದೇವರಲ್ಲ, ನಮ್ಮ ದೇವರು ಚೈತನ್ಯ ಸ್ವರೂಪನು. And God spoke to our fathers, the author says. ನಮ್ಮ ಪೂರ್ವಜರಿಗೆ, ನಮ್ಮ ಹಿರಿಯರಿಗೆ, ಪಿತೃಗಳ ಸಂಗಡ ದೇವರು ಮಾತಾಡಿದನು ಎಂಬುದಾಗಿ ಈ ಬರಹಗಾರನು ಹೇಳುತ್ತಾನೆ. It is talking about the Jewish patriarchs. ಇದು ಯಹೂದ್ಯ ಪಿತೃಗಳ ಕುರಿತಾಗಿ, ಯಹೂದ್ಯ ಮೂಲ ಪಿತೃಗಳ ಕುರಿತಾಗಿ ಮಾತನಾಡುತ್ತಾ ಇದೆ. Of course, we know the nation of Israel or the Jewish people started with Abraham. ನಮಗೆ ಗೊತ್ತು ಇಸ್ರಾಯೇಲ್ ಜನಾಂಗವಿರಬಹುದು ಅಥವಾ ಯಹೂದ್ಯ ಸಂತತಿ ಅದು ಅಬ್ರಹಾಮ ಎಂಬಂತ ಮೂಲ ಪಿತೃವಿಂದ ಪ್ರಾರಂಭವಾಯಿತು. But even before that, God spoke to Adam, God spoke to Enoch, God spoke to Noah. ಅದಕ್ಕಿಂತ ಮುಂಚೆಯೇ ದೇವರು ಆದಾಮನೊಟ್ಟಿಗೆ, ಹನೋಕನೊಟ್ಟಿಗೆ ಮತ್ತು ನೋಹನೊಟ್ಟಿಗೆ ಮಾತನಾಡಿದರು. Bible is God's word, it is his revelation. ಸತ್ಯವೇದವು ಅದು ದೇವರ ವಾಕ್ಯವಾಗಿದೆ, ಅದು ಆತನ ಪ್ರಕಟಣೆಯಾಗಿದೆ. God spoke to our fathers by the prophets. ದೇವರು ಪ್ರವಾದಿಗಳ ಮೂಲಕ ನಮ್ಮ ಪಿತೃಗಳೊಟ್ಟಿಗೆ ಮಾತನಾಡಿದನು. It is talking about the Old Testament. ಅದು ಹಳೆಯ ಒಡಂಬಡಿಕೆ ಕುರಿತಾಗಿ ಮಾತನಾಡುತ್ತಿದೆ. As we know, Moses was the one who wrote the first 5 books. ನಮಗೆ ಗೊತ್ತು ಮೊದಲನೆಯ 5 ಪುಸ್ತಕಗಳನ್ನ ಬರೆದವನು ಮೋಶೆ. But if you really look at the chronology, maybe the book of Job was the first book. ನೀವು ಅದನ್ನ ಕ್ರಮಾನುಸಾರ ನೀವು ಸರಿಯಾಗಿ ನೋಡುವುದಾದರೆ ಯೋಬನ ಪುಸ್ತಕ ಅದು ಪ್ರಥಮವಾಗಿ ಬರಬೇಕು. So when we say prophets, it's more than what we consider the prophets. ನಾವು ಪ್ರವಾದಿಗಳು ಎಂಬುದಾಗಿ ಹೇಳುವಾಗ ನಮ್ಮ ಅನಿಸಿಕೆಯ ರೀತಿಯಲ್ಲಿ ಇರುವ ಪ್ರವಾದಿಗಳಲ್ಲ, ಅದಕ್ಕಿಂತ ಹೆಚ್ಚಿನದು. David, for example, we may not call him a prophet, but Acts 2:30 says he was a prophet. ದಾವೀದನನ್ನ ಕುರಿತಾಗಿ ನಾವು ನೋಡುವಾಗ ಆತನನ್ನ ಪ್ರವಾದಿ ಎಂಬುದಾಗಿ ಎಲ್ಲಿಯೂ ಕೂಡ ಹೇಳುವುದಿಲ್ಲ, ಆದರೆ ನಾವು ಕರೆಯದೇ ಇರಬಹುದು, ಆದರೆ Bible in Acts 2:30 says David was a prophet. ಆದರೆ ಅಪೊಸ್ತಲರ ಕೃತಿ 2ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ ದಾವೀದನೂ ಕೂಡ ಪ್ರವಾದಿಯಾಗಿದ್ದನು ಎಂಬುದಾಗಿ ಹೇಳುತ್ತದೆ. How was he a prophet? ಆತನು ಹೇಗೆ ಪ್ರವಾದಿಯಾಗಿದ್ದನು? Because his Psalms has more first, his second coming than any prophets. ಯಾಕೆಂದರೆ ಆತನ ಪ್ರವಾದಿ ಎಂಬುದಾಗಿ ನಾವು ಯಾಕೆ ಕರೆಯುತ್ತೇವೆ ಅಂದರೆ ಆತನ ಕೀರ್ತನೆಗಳಲ್ಲಿ, ದಾವೀದನ ಕೀರ್ತನೆಗಳಲ್ಲಿ ಕರ್ತನ ಮೊದಲನೆಯ ಮತ್ತು 2ನೆಯ ಬರೋಣದ ಕುರಿತಾಗಿ ಬೇರೆ ಎಲ್ಲಾ ಪುಸ್ತಕಗಳಿಗಿಂತ ಹೆಚ್ಚು ಬಾರಿ ನಮೂದಿಸಲ್ಪಟ್ಟಿದೆ. It is called the Messianic Psalms.
ಅವುಗಳನ್ನು ನಾವು ಮೆಸ್ಸಾಯನ ಕುರಿತಾದ ಕೀರ್ತನೆಗಳು ಎಂಬುದಾಗಿ ಹೇಳುತ್ತೇವೆ. Who is a prophet? ಹಾಗಾದ್ರೆ ಪ್ರವಾದಿ ಅಂದರೆ ಯಾರು? Represent God to people. ಆತನು ದೇವರನ್ನ ಮನುಷ್ಯನಿಗೆ ಪ್ರತಿನಿಧಿಸುವಂತ ವ್ಯಕ್ತಿಯೇ ಪ್ರವಾದಿ. In Israel there were main 3 offices. ಇಸ್ರಾಯೇಲರಲ್ಲಿ 3 ಪ್ರಮುಖ ಹುದ್ದೆಗಳು ಅಥವಾ ಅಧಿಕಾರವಿತ್ತು. Prophet, priest and king. ಪ್ರವಾದಿಗಳು, ಮಹಾಯಾಜಕರು ಮತ್ತು ಅರಸ. Which was the most powerful of these 3 positions? ಈ 3 ಹುದ್ದೆಗಳಲ್ಲಿ ಅತ್ಯಂತ ಪ್ರಭಾವದಿಂದ ಅಥವಾ ಶಕ್ತಿಯುತವಾದಂತಹ ಹುದ್ದೆ ಯಾವುದು? It is the prophets. ಅದು ಪ್ರವಾದಿಗಳ ಹುದ್ದೆಯೇ. Because the prophet could even rebuke a king when he was wrong. ಯಾಕಂದರೆ ಒಬ್ಬ ಅರಸನು ತಪ್ಪು ಮಾಡಿದಾಗ ಆತನನ್ನ ಖಂಡಿಸುವ ಅಧಿಕಾರವನ್ನ ಪ್ರವಾದಿ ಹೊಂದಿದ್ದನು. You remember the prophet Nathan who rebuked David when he sinned and hid it for 1 year. ನಾವು ಜ್ಞಾಪಿಸಿಕೊಳ್ಳುವಾಗ ನಾತಾನನಾದ ಪ್ರವಾದಿಯಾದ ನಾತಾನನ್ನು ದಾವೀದನು ಪಾಪ ಮಾಡಿದಾಗ ಆತನನ್ನ ಖಂಡಿಸುತ್ತಾನೆ. And so even in read Matthew chapter 5 verse 12. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದುತ್ತೇವೆ. We read about the prophet Matthew 5:12. ಅಲ್ಲಿ ಒಬ್ಬ ಪ್ರವಾದಿಯ ಕುರಿತಾಗಿ ನಾವು ಓದುತ್ತೇವೆ. ಮತ್ತಾಯ 5ನೇ ಅಧ್ಯಾಯ 12ನೇ ವಚನ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. So we read about the prophets who spoke for God were persecuted. ಇಲ್ಲಿ ನಾವು ನೋಡುವಾಗ ದೇವರ ಪರವಾಗಿ ಮಾತನಾಡಿದಂತ ಪ್ರವಾದಿಗಳನ್ನ ಹಿಂಸೆಗೆ ಗುರಿಪಡಿಸಿದರು. And so if you are suffering for the Lord, you are in good company. ಒಂದು ವೇಳೆ ನೀವು ಕರ್ತನಿಗಾಗಿ ಹಿಂಸೆ ಪಡುತ್ತಿರುವುದಾದರೆ ನೀವು ಸರಿಯಾದ ಮಾರ್ಗದಲ್ಲಿದ್ದೀರಿ. Because the prophets of the Old Testament also suffered. ಯಾಕಂದ್ರೆ ಹಳ ಒಡಂಬಡಿಕೆಯ ಪ್ರವಾದಿಗಳು ಕೂಡ ಕರ್ತನಿಗಾಗಿ ಅಹಿಂಸೆ ಪಟ್ಟರು. Matthew chapter 10 verse 41 we read another truth. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 41ನೇ ವಚನದಲ್ಲಿಯೂ ಕೂಡ ನಾವು ಇನ್ನೊಂದು ಸತ್ಯಾಂಶವನ್ನು ನೋಡಿಕೊಳ್ಳುತ್ತೇವೆ. Matthew 10:41. ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 41ನೇ ವಚನ. ಪ್ರವಾದಿಯನ್ನು ಪ್ರವಾದಿ ಎಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. So looks like the rewards will be greater for a prophet, especially when a prophet suffers for the Lord. ಇದರ ಪ್ರಕಾರ ನಮಗೆ ಅನಿಸುವುದೇನೆಂದರೆ ಪ್ರವಾದಿಗಳಿಗೆ ಸಿಕ್ಕುವ ಪ್ರತಿಫಲ ಅಥವಾ ಬಿರುದು ಬೇರೆ ಎಲ್ಲರಿಗಿಂತ ಹೆಚ್ಚಾದಂತ ಬಿರುದಾಗಿರುತ್ತದೆ. So that is a prophet who is a spokesperson for God. He represents God to people. ಆದ್ದರಿಂದ ಪ್ರವಾದಿ ಎಂಬುದಾಗಿ ಹೇಳುವಾಗ ದೇವರನ್ನ ಪ್ರತಿನಿಧಿಸಿ ದೇವರ ಪರವಾಗಿ ಮನುಷ್ಯರೊಟ್ಟಿಗೆ ಮಾತನಾಡುವಂತ ವ್ಯಕ್ತಿ ಆಗಿರುತ್ತಾನೆ. And then we read here that God spoke in different ways. ಮತ್ತು ನಾವು ಮುಂದಕ್ಕೆ ನೋಡುವಾಗ ದೇವರು ಭಾಗವಾಗಿ ವಿವಿಧ ರೀತಿಯಲ್ಲಿ ಮಾತನಾಡಿದನು ಎಂದು ನೋಡುತ್ತೇವೆ. If you look at the Old Testament and the whole Bible, ನೀವು ಹಳೆ ಒಡಂಬಡಿಕೆಯನ್ನ ಮತ್ತು ಸಂಪೂರ್ಣ ಸತ್ಯವೇದವನ್ನ ನೀವು ನೋಡುವಾಗ God's word has different kind of literature. ದೇವರ ವಾಕ್ಯವು ನಾನಾ ವಿಧವಾದಂತಹ ಸಾಹಿತ್ಯವನ್ನ ಉಪಯೋಗಿಸಲ್ಪಟ್ಟಿದೆ. There is law like in the book of Moses. ನಾವು ಮೋಶೆಯು ಬರೆದಂತ ಗ್ರಂಥಗಳಲ್ಲಿ ಧರ್ಮಶಾಸ್ತ್ರವನ್ನ ನಾವು ನೋಡುತ್ತೇವೆ ಅಥವಾ ಶಾಸನವನ್ನ ನೋಡುತ್ತೇವೆ. There is narrative. It is like a storytelling. There are other passages like that. ಮತ್ತು ಇನ್ನು ಕೆಲವು ಸತ್ಯವೇದದ ಭಾಗ ಅದು ಕಥಾರೂಪಕವಾಗಿ ಪ್ರಸಂಗದ ರೂಪಕವಾಗಿ ಮಾಡಲ್ಪಟ್ಟಿದೆ. There is poetry like from Job to Song of Solomon. It is Jewish poetry. ಮತ್ತು ಇನ್ನು ಕೆಲವು ಪುಸ್ತಕಗಳು ಯೋಬನ ಪುಸ್ತಕ ಇರಬಹುದು ಅಥವಾ ಪರಮಗೀತ ಮತ್ತು ಕೀರ್ತನೆ ಪುಸ್ತಕಗಳು ಇವು ಒಂದು ಪದ್ಯ ರೂಪದಲ್ಲಿ ಬರೆಯಲ್ಪಟ್ಟಿವೆ. There's prophetical writings. ಮತ್ತು ಪ್ರವಾದಿಯ ಪುಸ್ತಕಗಳು ಕೂಡ ಬರೆಯಲ್ಪಟ್ಟಿವೆ. There are war story. ಮತ್ತು ಇನ್ನು ಕೆಲವು ಯುದ್ಧದ ಕಥನಗಳಿವೆ. There's love story. ಮತ್ತು ಪ್ರೇಮ ಕಥೆಗಳಿವೆ. Like Ruth and Song of Solomon, they're all love stories. ರೂತಳ ಪುಸ್ತಕ ಮತ್ತು ಪರಮಗೀತದ ಪುಸ್ತಕ ಅವು ಪ್ರೇಮ ಕಥೆಯ ಪುಸ್ತಕಗಳಾಗಿವೆ. The whole Bible is God's love letter to each one of his children. ದೇವರ ಪರಿಪೂರ್ಣ ಸತ್ಯವೇದವು ಅಥವಾ ದೇವರ ವಾಕ್ಯ ಅದು ಆತನ ಪ್ರತಿಯೊಬ್ಬ ಮಕ್ಕಳಿಗೆ ಆತನು ಬರೆದಂತಹ ಪ್ರೇಮ ಪತ್ರವಾಗಿದೆ.
There is spy story, spies, such story is there. ಅಲ್ಲಿ ಗೂಢಾಚಾರರು ಕುರಿತಾಗಿ ಬರೆಯಲ್ಪಟ್ಟ ಪುಸ್ತಕಗಳು ಕೂಡ ಉಂಟು. There are historical accounts. ಮತ್ತು ಚಾರಿತ್ರಿಕೆಯ ಹಿನ್ನೆಲೆಯನ್ನ ಇತಿಹಾಸದ ಒಂದು ಸತ್ಯಾಂಶವನ್ನು ತಿಳಿಸಿಕೊಡುವಂತ ಪುಸ್ತಕಗಳುಂಟು. When you come to the New Testament, there is gospel accounts. ನೀವು ಹೊಸ ಒಡಂಬಡಿಕೆಗೆ ಬರುವಾಗ ಸುವಾರ್ತೆಯನ್ನು ಒಳಗೊಂಡ ಪುಸ್ತಕಗಳುಂಟು. And then there is epistles or doctrinal books. ಮತ್ತು ಪತ್ರಿಕೆಗಳು ಎಂಬುದಾಗಿ ಹೇಳುವಾಗ ಬೋಧನೆಯಿಂದ ಮತ್ತು ಸಿದ್ಧಾಂತಗಳಿಂದ ಕೂಡಿದಂತ ಪುಸ್ತಕ. Then there is apocalyptic books like Daniel and Revelation and Zechariah. ಮತ್ತು ದಾನಿಯೇಲ, ಜಕರ್ಯನ ಪುಸ್ತಕ ಮತ್ತು ಪ್ರಕಟಣೆಯ ಪುಸ್ತಕದ ರೀತಿಯ ಅಂತ್ಯಗತಿಗಳನ್ನ ತಿಳಿಸುವಂತ ಪುಸ್ತಕಗಳುಂಟು. And the book of Ezekiel. ಮತ್ತು ಎಹೆಜ್ಕೇಲ್ನ ಪುಸ್ತಕ. Bible is an amazing literature. ಸತ್ಯವೇದವು ಅದು ಅತ್ಯಂತ ಮನಮೋಹಕವಾದಂತಹ ಸಾಹಿತ್ಯವಾಗಿದೆ. Whatever you are liking, whether it is love story or war story or law or everything is in the word of God. ನಿಮಗೆ ಯಾವುದು ಇಷ್ಟವಾಗುತ್ತದೋ, ಯುದ್ಧದ ಕಥೆ ಇರಬಹುದು, ಪ್ರೇಮ ಕಥೆ ಇರಬಹುದು, ಅಥವಾ ಪ್ರವಾದನೆಯ ಪುಸ್ತಕಗಳಿರಬಹುದು, ಎಲ್ಲ ಸಾಹಿತ್ಯ ರೂಪವು ಇದರಲ್ಲಿ ಒಳಗೊಂಡಿದೆ. There's no other books like that. ಸತ್ಯವೇದದ ರೀತಿ ಇರುವಂತಹ ಬೇರೆ ಯಾವುದೇ ಪುಸ್ತಕವೂ ಇಲ್ಲ. Then it says God spoke at different time. ಅಲ್ಲಿ ನಾವು ನೋಡುವಾಗ ದೇವರು ನಾನಾ ವಿಧದಲ್ಲಿ ಭಾಗವಾಗಿ ಬೇರೆ ಸಮಯಗಳಲ್ಲಿ ಮಾತನಾಡಿದನು ಎಂದು ನೋಡುತ್ತೇವೆ. God spoke, the first person that spoke a prophecy is Enoch. ಮೊದಲನೇದಾಗಿ ಪ್ರವಾದನೆಯನ್ನ ಮಾತನಾಡಿದಂತಹ ವ್ಯಕ್ತಿ ಯಾರು ಎಂದು ನಾವು ನೋಡುವುದಾದ್ರೆ ಆತನು ಹನೋಕನು. But we don't read that in Genesis, we read that in the Epistle of Jude. ಆದರೆ ಅದನ್ನು ನಾವು ಆದಿಕಾಂಡದಲ್ಲಿ ಆತನ ಕುರಿತಾಗಿ ಓದುವುದಿಲ್ಲ, ಬದಲಾಗಿ ಯೂದನ ಪುಸ್ತಕದಲ್ಲಿ ಅದನ್ನು ಓದುತ್ತೇವೆ. It's one of the first prophecies in the Bible. ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಮೊದಲನೆಯ ಪ್ರವಾದನೆ ಎಂದರೆ ಅದು ಹನೋಕನ ಪ್ರವಾದನೆ. The Holy Spirit revealed it only in the New Testament. ಆದರೆ ಪವಿತ್ರ ಆತ್ಮನು ಅದನ್ನ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ನಮಗೆ ಪ್ರಕಟಿಸಿದನು. Read Jude verse 14 and 15. ನಾವು ಯೂದನ ಪತ್ರಿಕೆ 14 ಮತ್ತು 15ನೇ ವಚನವನ್ನ ಓದಿಕೊಳ್ಳೋಣ. ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಹೀಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. So it is mostly about the second coming of the Lord. ಇದು ಕರ್ತನ 2ನೇ ಬರೋಣದ ಕುರಿತಾಗಿ ಮಾತನಾಡುತ್ತಾ ಇದೆ. The first coming, the first prophet, actually God revealed in Genesis 3:15 that the seed of the woman will crush the head of the serpent. ಕರ್ತನ ಮೊದಲನೆಯ ಬರೋಣದ ಕುರಿತಾದ ಪ್ರವಾದನೆ ಅದು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಹೇಳಿದನು, ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು ಎಂಬುದಾಗಿ. Only in between Malachi and Matthew, or the coming of John the Baptist, there were only 400 years when God did not speak to the nation of Israel. ನಾವು ನೋಡುವಾಗ ಮಲಾಕಿಯನ ಗ್ರಂಥಕ್ಕೂ ಮತ್ತಾಯನ ಸುವಾರ್ತೆಯ ಪುಸ್ತಕ ಬರೆಯಲ್ಪಟ್ಟಂತಹ ಆ ಮಧ್ಯದ ಕಾಲ 400 ವರ್ಷಗಳ ಕಾಲ ದೇವರು ಆತನು ಮೌನವಾಗಿದ್ದನು, ಯಾರೊಟ್ಟಿಗೂ ಮಾತನಾಡಲಿಲ್ಲ, ಪ್ರವಾದಿಯ ಸ್ನಾನಿಕನಾದ ಯೋಹಾನನು ಬರುವವರೆಗೂ. That's because of the continuous sin of his children, the nation of Israel. ಅದು ಯಾಕೆ ಅಂದರೆ ಇಸ್ರಾಯೇಲರು ಪಾಪದಲ್ಲೇ ಮುಂದುವರಿಯುತ್ತಾ ಇದ್ದದ ಕಾರಣ ತನ್ನ ಮಕ್ಕಳಾದ ಇಸ್ರಾಯೇಲರ ಪಾಪದ ನಿಮಿತ್ತ ಆತನು ಮೌನವಾಗಿದ್ದನು. But otherwise our God is a God who spoke and revealed. ಅದರ ಹೊರತಾಗಿ ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ, ಪ್ರಕಟಪಡಿಸುವ ದೇವರಾಗಿದ್ದಾನೆ. And then it says God used different agents to speak. ಅಲ್ಲಿ ನಾವು ನೋಡುವಾಗ ದೇವರು ತಾನು ಮಾತನಾಡುವುದಕ್ಕಾಗಿ ಅನೇಕ ಮಧ್ಯವರ್ತಿಗಳನ್ನ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. They are called the prophets. ಅವರುಗಳನ್ನ ಪ್ರವಾದಿಗಳು ಎಂಬುದಾಗಿ ಕರೆಯುತ್ತೇವೆ. But the greatest of them is the Lord Jesus Christ. ಅವರೆಲ್ಲರಿಗಿಂತ ದೊಡ್ಡ ಪ್ರವಾದಿ ಯಾರೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. Because he is the Son of God. ಯಾಕಂದ್ರೆ ಆತನು ದೇವರ ಕುಮಾರನು. Jesus Christ is God's final word to mankind. ಮನುಷ್ಯನಿಗೆ ದೇವರಿಂದ ಕೊಡಲ್ಪಟ್ಟಂತಹ ಕಡೆಯ ಮಾತುಗಳದು ಕ್ರಿಸ್ತನ ಮೂಲಕ ಬಂದವು. God did spoke to his people in the Old Testament
but the revelation given in his son is superior. ದೇವರು ಹಳೆಯ ಒಡಂಬಡಿಕೆಯಲ್ಲೂ ಕೂಡ ಮನುಷ್ಯರೊಟ್ಟಿಗೆ ಮಾತನಾಡಿದನು, ಆದರೆ ತನ್ನ ಮಗನ ಮುಖಾಂತರ ಕೊಡಲ್ಪಟ್ಟ ಪ್ರಕಟಣೆಯು ಅದೆಲ್ಲದಕ್ಕಿಂತ ಮಿಗಿಲಾದದ್ದು. But the Old Testament revelation was partial and fragment. ಆದರೆ ಹಳೆಯ ಒಡಂಬಡಿಕೆಯ ದೇವರ ಪ್ರಕಟಣೆ ಅದು ತಾತ್ಕಾಲಿಕವಾದದ್ದು ಮತ್ತು ಕೇವಲ ಅಲ್ಪವಾದದ್ದು, ಅಪೂರ್ಣವಾದದ್ದು. And God spoke through Moses, the judges, the period of the kings, and all these different times God spoke. ದೇವರು ಮೋಶೆಯ ಮುಖಾಂತರ, ನ್ಯಾಯಸ್ಥಾಪಕರ ಮುಖಾಂತರ ಮತ್ತು ಅರಸರಗಳ ಮುಖಾಂತರ ಮಾತನಾಡಿದನು. ಈ ರೀತಿ ದೇವರು ನಾನಾ ವಿಧದಲ್ಲಿ ಮಾತನಾಡಿದನು. And we read God spoke in different ways. ಮತ್ತು ದೇವರು ಅನೇಕ ರೀತಿಯಲ್ಲಿ ಮಾತನಾಡಿದನು ಎಂಬುದಾಗಿಯೂ ನಾವು ನೋಡುತ್ತೇವೆ. For example, he used the symbols such as tabernacle and the equipments in it to reveal his greater truth about his son. ಉದಾಹರಣೆಗೆ ಆತನು ಕೆಲವು ವಸ್ತುಗಳ ಮುಖಾಂತರ ಸೂಚಿಸುವಂತ ವಸ್ತುಗಳ ಮುಖಾಂತರ, ಉದಾಹರಣೆಗೆ ಆ ದೇವದರ್ಶನದ ಗುಡಾರ ಮತ್ತು ತೆರೆ, ಅದರ ಮುಖಾಂತರ ತನ್ನ ಮಗನ ಕುರಿತಾಗಿ ಆತನು ಮಾತನಾಡಿದನು. And sometimes he used visions, like in Isaiah 6, Isaiah saw a vision of God on his throne. ಅನೇಕ ಬಾರಿ ದೇವರು ತನ್ನ ಆ ಒಂದು ದರ್ಶನದ ಮುಖಾಂತರ ಮಾತನಾಡಿದನು. ಉದಾಹರಣೆಗೆ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಯೆಹೋವನ ದರ್ಶನವನ್ನ ನೋಡಿದನು. Sometimes he revealed through dreams, as we see in Daniel chapter 2. ನಾವು ದಾನಿಯೇಲನ ಗ್ರಂಥ 2ನೇ ಅಧ್ಯಾಯದಲ್ಲಿ ನೋಡುವ ಪ್ರಕಾರ ಆತನು ಸ್ವಪ್ನಗಳ ಮೂಲಕ ಮನುಷ್ಯರೊಟ್ಟಿಗೆ ಮಾತನಾಡಿದನು. Sometimes he spoke through the angels, as we see in Daniel 8. ದಾನಿಯೇಲ 8ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಕೆಲವು ಸಂದರ್ಭದಲ್ಲಿ ಆತನು ತನ್ನ ದೇವದೂತರ ಮುಖಾಂತರ ಮಾತನಾಡಿದನು. Sometimes it was oral, by word, sometimes it was written. ಕೆಲವು ಸಂದರ್ಭದಲ್ಲಿ ಆತನು ಬಾಯಿ ಮಾತಿನ ಮುಖಾಂತರ ಮಾತನಾಡಿದನು, ಕೆಲವು ಸಂದರ್ಭದಲ್ಲಿ ಬರೆಯಲ್ಪಟ್ಟ ವಚನಗಳ ಮೂಲಕ ಮಾತನಾಡಿದನು. Sometimes God spoke directly, like in the book of Numbers. ನಾವು ಅರಣ್ಯಕಾಂಡ ಪುಸ್ತಕದಲ್ಲಿ ನೋಡುವ ಪ್ರಕಾರ ದೇವರು ಕೆಲವೊಂದು ಸಾರಿ ನೇರವಾಗಿ ಮಾತನಾಡಿದನು. In these different ways, God's revelation was given bit by bit, little by little. ಈ ರೀತಿ ದೇವರು ತನ್ನ ಪ್ರಕಟಣೆಯನ್ನ ಭಾಗವಾಗಿ ಹಂತ ಹಂತವಾಗಿ ಮಾತನಾಡುತ್ತಾ ಬಂದನು. All those inspired writers, they only had the fragment of the truth. ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟಂತ ಈ ಎಲ್ಲಾ ಬರಹಗಾರರು ಸಂಪೂರ್ಣ ಸತ್ಯದ ಕೆಲವು ಭಾಗವನ್ನ ಮಾತ್ರ ಬರೆದರು. But now we see a different time. It is called God spoke in time past, ಪುರಾತನ ಕಾಲದಲ್ಲಿ, but now in these last days. ನಾವು ಇಲ್ಲಿ ಬೇರೆ ಬೇರೆ ಕಾಲಗಳ ಕುರಿತಾಗಿ ಮಾತನಾಡುತ್ತೇವೆ. ಇಲ್ಲಿ ಹಿಂದಿನ ಕಾಲ ಅಥವಾ ಪುರಾತನ ಕಾಲದಲ್ಲಿ ಮಾತನಾಡಿದನು ಎಂಬುದಾಗಿ ನೋಡುವಾಗ, ಅದಾದ ನಂತರ ಈಗಿನ ಕಾಲದಲ್ಲಿ ಅಥವಾ ಇಂದು ಎಂಬುದಾಗಿ ಇಲ್ಲಿ ನೋಡುತ್ತೇವೆ. ಅಂತ್ಯಕಾಲದಲ್ಲಿ, in the last days. ಅಂತ್ಯ ದಿನಗಳಲ್ಲಿ ಎಂಬುದಾಗಿ ನೋಡುತ್ತೇವೆ. What does it mean by the last days? ಅಂತ್ಯ ದಿನಗಳು ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? It refers to the time of Messiah. ಅದರ ಅರ್ಥ ಮೆಸ್ಸಿಯನ ದಿನಗಳು. In other words, from his first coming to his second coming, that the Bible calls the last days. ಸತ್ಯವೇದವು ಮೆಸ್ಸಾಯನ ಮೊದಲನೇ ಬರೋಣ ಮತ್ತು ಎರಡನೇ ಬರೋಣದ ಮಧ್ಯದಲ್ಲಿ ಇರುವಂತಹ ಕಾಲವನ್ನ ಕಡೆಯ ದಿನಗಳು ಎಂಬುದಾಗಿ ಕರೆಯುತ್ತದೆ. The Old Testament prophets looked ahead to Christ's coming. ಹಳೆಯ ಒಡಂಬಡಿಕೆಯ ಪ್ರವಾದಿಗಳು ಕ್ರಿಸ್ತನ ಬರುವಿಕೆಯನ್ನ ಮುನ್ನೋಡುವವರಾಗಿದ್ದರು. Now the author of epistle to Hebrew says, we are in the fulfillment of what the Old Testament prophets look forward to. ಈಗ ಇಬ್ರಿಯರಿಗೆ ಬರೆದ ಪತ್ರಿಕೆ ಗ್ರಂಥಕರ್ತನು ಆತನು ಹೇಳುತ್ತಾನೆ, ಈಗ ನಾವು ಆ ಒಂದು ಕರ್ತನು ಪ್ರವಾದಿಸಲ್ಪಟ್ಟಂತಹ ಆ ದಿನಗಳ ನೆರವೇರುವಿಕೆಯ ಹತ್ತಿರದಲ್ಲಿದ್ದೇವೆ ಎಂಬುದಾಗಿ ಹೇಳುತ್ತಾನೆ. Now when he says in the olden days God spoke by the prophets, ಆತನು ಹಳೆಯ ಪುರಾತನ ದಿನಗಳಲ್ಲಿ ದೇವರು ಪ್ರವಾದಿಗಳ ಮೂಲಕ ಮಾತನಾಡಿದನು ಎಂಬುದಾಗಿ ಹೇಳುವಾಗ, he is not belittling the revelation through the prophets. He is not underestimating. It is very important. ಆತನು ಪ್ರವಾದಿಗಳ ಮೂಲಕ ಹೇಳಲ್ಪಟ್ಟಂತ ಆ ಪ್ರವಾದನೆಯ ಮಾತುಗಳನ್ನ ಅಲ್ಲಗಳೆಯುತ್ತಿಲ್ಲ. He is not telling that forget the Old Testament, only the revelation through Jesus Christ, New Testament. No, he is telling God spoke through them, and now final word is through his son.
ಆತನು ಹಳೆಯ ಒಡಂಬಡಿಕೆಯ ಪ್ರವಾದನೆಯ ಗ್ರಂಥಗಳನ್ನ ಕಡೆಗಣಿಸಿರಿ ಅವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುತ್ತಿಲ್ಲ, ಬದಲಾಗಿ ಅವು ಕೂಡ ಪ್ರಾಮುಖ್ಯ, ಆದರೆ ಈ ಅಂತ್ಯ ದಿನಗಳಲ್ಲಿ ತನ್ನ ಮಗನ ಮುಖಾಂತರ ಮಾತಾಡಿದ್ದಾನೆ, ಅದು ಪ್ರಾಮುಖ್ಯ ಎಂಬುದಾಗಿ ಹೇಳುತ್ತಿದ್ದಾನೆ. Many believers don't read the Old Testament. ಅನೇಕ ವಿಶ್ವಾಸಿಗಳು ಹಳೆಯ ಒಡಂಬಡಿಕೆಯನ್ನು ಓದುವುದಿಲ್ಲ. Some of the books they find it difficult. ಅನೇಕ ಪುಸ್ತಕಗಳು ಅವು ಓದಲಿಕ್ಕೆ ಕಠಿಣವಾದವುಗಳು ಎಂಬುದಾಗಿ ನೆನೆಸುತ್ತಾರೆ. But without the Old Testament, we will not understand the New Testament. ಆದರೆ ಹಳೆಯ ಒಡಂಬಡಿಕೆಯನ್ನ ಅರ್ಥ ಮಾಡಿಕೊಳ್ಳದೆ ನಾವು ಹೊಸ ಒಡಂಬಡಿಕೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. A good grasp of the Old Testament will help you to understand the New Testament far better. ಹಳೆಯ ಒಡಂಬಡಿಕೆಯ ಒಳ್ಳೆಯ ಅಧ್ಯಯನ ಮತ್ತು ಅದರ ಅರ್ಥ ಜ್ಞಾನ ನಿಮಗೆ ಹೊಸ ಒಡಂಬಡಿಕೆ ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ. Old Testament, if it's like a foundation, the New Testament is the superstructure. ಹಳೆಯ ಒಡಂಬಡಿಕೆ ಅದು ಒಂದು ಅಸ್ಥಿವಾರದ ಹಾಗೆ ಇರುವುದಾದರೆ ಹೊಸ ಒಡಂಬಡಿಕೆ ಅದರ ಮೇಲೆ ಕಟ್ಟಲ್ಪಡುವ ಕಟ್ಟಡದ ಹಾಗಿದೆ. We need both. ನಮಗೆ ಎರಡೂ ಕೂಡ ಅವಶ್ಯಕತೆ ಇದೆ. And the Old Testament is telling he is coming. The New Testament is telling he has come. ಹಳೆಯ ಒಡಂಬಡಿಕೆಯು ಆತನು ಬರುತ್ತಾನೆ ಎಂಬುದಾಗಿ ಮಾತನಾಡುತ್ತದೆ, ಆದರೆ ಹೊಸ ಒಡಂಬಡಿಕೆಯು ಆತನು ಬಂದನು ಎಂದು ಹೇಳುತ್ತದೆ. But the New Testament revelation is superior because God has spoken to us by his Son. ಆದರೆ ಹೊಸ ಒಡಂಬಡಿಕೆ ಅದು ಅತ್ಯಂತ ಉತ್ಕೃಷ್ಟವಾದದ್ದು, ಯಾಕಂದರೆ ಆತನು ತನ್ನ ಮಗನ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. The original text says God has spoken to us in his Son. ಮೂಲ ಗ್ರಂಥದಲ್ಲಿ ನಾವು ನೋಡುವಾಗ ಈ ಒಂದು ಪದ ಯಾವ ರೀತಿ ಉಪಯೋಗಿಸಲ್ಪಟ್ಟಿದೆ ಅಂದರೆ ಆತನು ತನ್ನ ಮಗನಲ್ಲಿ ಮಾತನಾಡಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. Now we have a son type of revelation superior to the revelation through the prophets. ಈಗ ನಮಗೆ ಮಗನ ರೀತಿಯಾದಂತಹ ಪ್ರಕಟಣೆ ಉಂಟು, ಅದು ಹಳೆಯ ಒಡಂಬಡಿಕೆಯ ಪ್ರವಾದಿಗಳ ಪ್ರಕಟಣೆಗಳಿಗಿಂತಲೂ ಅತ್ಯುನ್ನತವಾದ ಪ್ರಕಟಣೆ. The readers of this epistle highly valued the prophets of the Old Testament. ಈ ಒಂದು ಪತ್ರಿಕೆಯನ್ನ ಓದುವವರು ಹಳೆಯ ಒಡಂಬಡಿಕೆಯ ಪ್ರವಾದಿಗಳನ್ನ ಹೆಚ್ಚಿನ ಸ್ಥಾನದಲ್ಲಿ ಅವರಿಗೆ ಗೌರವಯುತವಾಗಿ ನೋಡುತ್ತಿದ್ದಂತವರು. Now the author is saying you must regard the Son of God even more highly. ಆದ್ದರಿಂದ ಈ ಒಂದು ಪತ್ರಿಕೆಯ ಬರಹಗಾರನು ಹೇಳುತ್ತಾನೆ, ನೀವು ದೇವರ ಮಗನನ್ನ ಆ ಪ್ರವಾದಿಗಳಿಗಿಂತ ಹೆಚ್ಚಾಗಿ ನೆನೆಸಬೇಕು, ಆತನನ್ನು ನೋಡಬೇಕು ಎಂಬುದಾಗಿ ಹೇಳುತ್ತಾನೆ. In verse 2 and 3, 2 ಮತ್ತು 3ನೇ ವಚನದಲ್ಲಿ we read about the superiority of his Son and his work. ನಾವು ಆತನ ಮಗನ ಕಾರ್ಯಗಳ ಮತ್ತು ಆತನ ಉತ್ಕೃಷ್ಟತೆಯ ಕುರಿತಾಗಿ ನೋಡುತ್ತೇವೆ. A son type of revelation is better and superior. ಮಗನ ರೀತಿಯ ಪ್ರಕಟಣೆ ಅದು ಉತ್ತಮವಾದದ್ದು ಮತ್ತು ಅತ್ಯುನ್ನತವಾದದ್ದು. The author presents 7 facts to show the superiority of the revelation through the Son. ಮಗನ ಮೂಲಕ ಮಾಡಲ್ಪಟ್ಟಂತ ಪ್ರಕಟಣೆಯ ಉನ್ನತೆಯನ್ನ ತೋರಿಸುವುದಕ್ಕಾಗಿ ಈ ಬರಹಗಾರನು 7 ಕಾರಣಗಳನ್ನ ಆಧಾರಗಳನ್ನ ತೋರಿಸುತ್ತಾನೆ. Let us read verse 2 and 3 once more. ನಾವು 2 ಮತ್ತು 3ನೇ ವಚನವನ್ನು ಮತ್ತೊಮ್ಮೆ ಓದಿಕೊಳ್ಳೋಣ. ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. The first fact is that this Son is appointed as the heir of all things. ಮೊದಲನೆಯ ಸತ್ಯಾಂಶ ನಮಗೆ ಗೊತ್ತಾಗುವುದೇನೆಂದರೆ ಈ ಮಗನು ಎಲ್ಲದಕ್ಕೂ ಒಡೆಯನಾಗಿ ಆತನು ನೇಮಿಸಲ್ಪಟ್ಟನು. ಎಲ್ಲದಕ್ಕೂ ಬಾಧ್ಯನನ್ನಾಗಿ ಆತನು ನೇಮಿಸಲ್ಪಟ್ಟನು. The prophets were servants, but this is the Son. ಪ್ರವಾದಿಗಳು ಅವರು ಸೇವಕರಾಗಿದ್ದರು, ಆದರೆ ಈತನು ಮಗನಾಗಿದ್ದಾನೆ. This truth we see in many parts in the New Testament. ಈ ಒಂದು ಸತ್ಯಾಂಶವನ್ನ ನಾವು ಹಳೆಯ ಒಡಂಬಡಿಕೆಯ ಅನೇಕ ಭಾಗಗಳಲ್ಲಿ ನೋಡುತ್ತೇವೆ. Look at Matthew chapter 21 verse 33 to 44. ನಾವು 21ನೇ ಅಧ್ಯಾಯ ಪ್ರಕಟಣೆ ಮತ್ತಾಯನ ಸುವಾರ್ತೆ 21 which was uncle chapter 21
ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 33 to 44. 33ರಿಂದ 44ನೇ ವಚನಗಳವರೆಗೆ. Shall I read, uncle? The Lord is speaking about through a parable. Pardon me, uncle. The Lord was speaking parable. ಇಲ್ಲಿ ದೇವರು ಒಂದು ಸಾಮ್ಯದ ರೂಪದಲ್ಲಿ, ಕರ್ತನು ಸಾಮ್ಯದ ರೂಪದಲ್ಲಿ ಮಾತನಾಡುತ್ತಿದ್ದಾನೆ. Please read that 33 to 44. 33ರಿಂದ 44ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಮತ್ತಾಯ 21ನೇ ಅಧ್ಯಾಯ 33ರಿಂದ 44ನೇ ವಚನ. ಮತ್ತೊಂದು ಸಾಮ್ಯವನ್ನು ಕೇಳಿರಿ. ಒಬ್ಬ ಮನೆಯ ಯಜಮಾನನಿದ್ದನು. ಅವನು ಒಂದು ದ್ರಾಕ್ಷೆ ತೋಟವನ್ನು ಮಾಡಿ ಅದರ ಸುತ್ತಲೂ ಬೇಲಿ ಹಾಕಿಸಿ ಅದರಲ್ಲಿ ದ್ರಾಕ್ಷೆಯ ಆಲೆಯನ್ನು ಮಾಡಿಸಿ ಹೂಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಫಲಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಆಳುಗಳನ್ನು ಹಿಡುಕೊಂಡು ಒಬ್ಬನನ್ನು ಹೊಡೆದರು, ಒಬ್ಬನನ್ನು ಕಡಿದು ಹಾಕಿದರು, ಒಬ್ಬನನ್ನು ಕಲ್ಲೆಸೆದು ಕೊಂದರು. ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನು ಕಳುಹಿಸಿದನು. ಅವರಿಗೂ ಹಾಗೆ ಮಾಡಿದರು. ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನು ಅವರ ಬಳಿಗೆ ಕಳುಹಿಸಿದನು. ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷೆ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು. ಹಾಗಾದರೆ ದ್ರಾಕ್ಷೆ ತೋಟದ ದನಿಯು ಬಂದಾಗ ಆ ಒಕ್ಕಲಿಗರಿಗೆ ಏನು ಮಾಡುವನು ಅಂದನು. ಅವರು ಆತನಿಗೆ, ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲಿಗರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು. ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕರ್ತನಿಂದಲೇ ಆಯಿತು. ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಆದದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು, ಇದು ಯಾರ ಮೇಲೆ ಬೀಳುತ್ತದೋ ಅವನನ್ನು ಪುಡಿ ಪುಡಿ ಮಾಡುವುದು ಎಂದು ಹೇಳಿದನು. So here through this parable the Lord is telling the son is the heir. ಈ ಒಂದು ಸಾಮ್ಯದ ಮೂಲಕ ಯೇಸು ಕ್ರಿಸ್ತನು ಏನು ಹೇಳುತ್ತಿದ್ದಾನೆ ಎಂದರೆ ಮಗನೇ ಬಾಧ್ಯಸ್ಥನು ಎಂಬುದಾಗಿ. Same thing we can see in Mark 12:1 to 12. We are not going to read it. You can see the same thing there. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 12ನೇ ವಚನಗಳಲ್ಲಿಯೂ ಕೂಡ ನಾವು ಅದನ್ನೇ ನೋಡಿಕೊಳ್ಳುತ್ತೇವೆ. ಅದನ್ನೇ ಓದುವ ಅವಶ್ಯಕತೆ ಇಲ್ಲ. Let's look at two more verses. Galatians chapter 4 verse 7. ನಾವು ಮತ್ತೆ 2 ವಚನಗಳನ್ನು ನಾವು ನೋಡಿಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4:7. 4ನೇ ಅಧ್ಯಾಯ 7ನೇ ವಚನ. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. Romans 8:17. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 17ನೇ ವಚನ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. There is a link between sonship and heirship. ಮಗನಿಗೂ ಮಗನೆಂಬಂತ ಆ ಒಂದು ಸ್ಥಾನಕ್ಕೂ ಮತ್ತು ಬಾಧ್ಯಸ್ಥನು ಎಂಬಂತ ಸ್ಥಾನಕ್ಕೂ ಒಂದು ಸಂಬಂಧ ಉಂಟು. Only a member of the family will get the inheritance. ಆ ಒಂದು ಕುಟುಂಬದ ಸದಸ್ಯನು ಮಾತ್ರ ಆ ಒಂದು ಬಾಧ್ಯತೆಯನ್ನು ಹೊಂದಲಿಕ್ಕೆ ಸಾಧ್ಯ. This son's appointment took place before time in the eternal council of God. ಈ ಮಗನ ನೇಮಿಸಲ್ಪಡುವಿಕೆ ಅದು ಸಮಯವು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ದೇವರ ಆ ನಿತ್ಯತ್ವದ ಆ ಯೋಜನೆಯಲ್ಲಿ ನೇಮಿಸಲ್ಪಟ್ಟಿತ್ತು. But he has not yet entered into his inheritance completely. ಆದರೆ ಆ ಮಗನು ಇನ್ನೂ ತನ್ನ ಬಾಧ್ಯತೆಯನ್ನ ಸಂಪೂರ್ಣವಾಗಿ ಹೊಂದಿಲ್ಲ. Look at Hebrews chapter 2 verse 8. ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನೂ ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ. Yeah, even though he is the heir of everything, everything is still not subject to him.
ಹೌದು, ಆತನೇ ಎಲ್ಲದಕ್ಕೂ ಬಾಧ್ಯಸ್ಥನಾಗಿದ್ದರೂ ಕೂಡ ಎಲ್ಲವೂ ಇನ್ನೂ ಆತನಿಗೆ ಅಧೀನವಾಗಿಲ್ಲ ಸಂಪೂರ್ಣವಾಗಿ. That will happen at his second coming. ಅದು ಯಾವಾಗ ಆಗುತ್ತದೆ ಅಂದರೆ ಆತನ ಎರಡನೆಯ ಬರೋಣದಲ್ಲಿ ಅದು ನೆರವೇರುತ್ತದೆ. Look at chapter 9 verse 28. Hebrews 9:28. ಇಬ್ರಿದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 28ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇಬ್ರಿಯ 9:28. ಒಂದೇ ಸಾರಿ ಸಾಯೋದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. So his heirship will be completely fulfilled at his second coming. ಆದ್ದರಿಂದ ಆತನ ಬಾಧ್ಯತೆಯು ಸಂಪೂರ್ಣವಾಗಿ ಆತನಿಗೆ ಅಧೀನವಾಗುವುದು ಯಾವಾಗಂದರೆ ಆತನ ಎರಡನೇ ಬರೋಣದಲ್ಲಿ. In Hebrews 2 verse 5, ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ there is a reference to the world to come. ಅಲ್ಲಿ ಬರಲಿಕ್ಕಿರುವಂತಹ ಆ ಲೋಕದ ಕುರಿತಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. So there is a world to come, a kingdom to come when Christ will be ruling everything. ಒಂದು ಸಾಮ್ರಾಜ್ಯವು ಅದು ಬರಲಿಕ್ಕಿದೆ, ಅದರಲ್ಲಿ ಕ್ರಿಸ್ತನೇ ಅಧಿಕಾರಿಯಾಗಿರುತ್ತಾನೆ, ಆಳುವವನಾಗಿರುತ್ತಾನೆ. So first thing we saw that Christ the Son, the Lord Jesus the Son is the heir of all things. ಮೊದಲನೇದಾಗಿ ನಾವು ನೋಡಿಕೊಂಡದ್ದೇನೆಂದರೆ ದೇವರ ಮಗನಾದಂತಹ ಯೇಸು ಕ್ರಿಸ್ತನೇ ಆತನು ಎಲ್ಲದಕ್ಕೂ ಬಾಧ್ಯಸ್ಥನಾಗಿದ್ದಾನೆ. Number 2, ಎರಡನೇದಾಗಿ his lordship over history. ಆತನ ಇತಿಹಾಸದ ಮೇಲೆ ಆತನ ಅಧಿಕಾರ ಅಥವಾ ಆತನ ಪ್ರಭುತ್ವವನ್ನು ನಾವು ನೋಡುತ್ತೇವೆ. The author goes on to say that God made the world through the Son. ಈ ಒಂದು ಪತ್ರಿಕೆಯ ಬರಹಗಾರನು ಈ ರೀತಿ ಹೇಳುತ್ತಾನೆ, ದೇವರು ತನ್ನ ಮಗನ ಮುಖಾಂತರ ಲೋಕವನ್ನ ಸೃಷ್ಟಿ He made all the world through him. ಆತನು ತನ್ನ ಮಗನ ಮುಖಾಂತರ ಎಲ್ಲವನ್ನ ಜಗತ್ತನ್ನು ಉಂಟು ಮಾಡಿದನು ಎಂಬುದಾಗಿ ಆತನು ಹೇಳುತ್ತಾನೆ. Actually the world actually means the ages, yuga. ಅಲ್ಲಿ ಜಗತ್ತು ಎಂಬುದಾಗಿ ಹೇಳುವಾಗ ಯುಗಗಳು ಅಥವಾ ಕಾಲಗಳು ಎಂಬುದಾಗಿ ಅರ್ಥವಾಗುತ್ತದೆ. That means God has a plan for the ages. The history, it is fulfilling it. God has a final purpose for everything. It is fulfilling through the ages. ಆ ದೇವರು ಈ ಪ್ರತಿಯೊಂದು ಯುಗಗಳಿಗೂ ತನ್ನದೇ ಆದಂತ ಯೋಜನೆಗಳನ್ನ ಇಟ್ಟುಕೊಂಡಿದ್ದಾನೆ. ಆ ಕಾಲದಲ್ಲಿ ಆ ಯೋಜನೆಗಳು ಆ ಯುಗದಲ್ಲಿ ಸಂಪೂರ್ಣಗೊಳ್ಳಬೇಕು ಎಂಬುದಾಗಿ ನೆರವೇರಬೇಕು ಎಂಬುದಾಗಿ ಆತನು ಯೋಚಿಸಿದ್ದಾನೆ. ಅದೇ ರೀತಿ ಅವೆಲ್ಲವೂ ನೆರವೇರುತ್ತಾ ಇವೆ. God's eternal plan is fulfilling through different ages in the Bible's account. ದೇವರ ನಿತ್ಯತ್ವದ ಯೋಜನೆಯು ಅದು ಸತ್ಯವೇದದಲ್ಲಿ ಭಾಗವಾಗಿ ಅದು ನೆರವೇರುತ್ತಾ ಬಂದಿದೆ. In the Old Testament prophets, they appeared for a little time in their era. ನಾವು ಹಳೆಯ ಒಡಂಬಡಿಕೆ ಪ್ರವಾದಿಗಳನ್ನು ನಾವು ನೋಡುವಾಗ ಅವರ ಯುಗದಲ್ಲಿ ಅವರ ಕಾಲದಲ್ಲಿ ಅವರು ತಾತ್ಕಾಲಿಕವಾಗಿ ಕಾಣಿಸಿಕೊಂಡರಷ್ಟೇ. But the Son of God, however, operates and manages the universe throughout all the time period, all the ages. ಆದರೆ ದೇವರ ಮಗನನ್ನು ನಾವು ನೋಡುವಾಗ ಆತನು ಎಲ್ಲಾ ಯುಗಗಳಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಆತನು ಬಹು ಪ್ರಕಾಶವಾಗಿ ಕಾಣಿಸಿಕೊಳ್ಳುವವನಾಗಿರುತ್ತಾನೆ. ಎಲ್ಲವೂ ಆತನ ಅಧೀನದಲ್ಲಿತ್ತು. So the Son is before all the ages of history. ಆದ್ದರಿಂದ ಮಗನು ಎಲ್ಲಾ ಯುಗಗಳು ಮತ್ತು ಇತಿಹಾಸವು ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ಇದ್ದವನು. It implies the pre-existence of the Lord. ಅದು ಕರ್ತನ ಅಪೂರ್ವ ಅಸ್ತಿತ್ವ ಎಂಬಂತ ಅರ್ಥವನ್ನ ಒಳಗೊಂಡಿದೆ. He existed before the present created universe. ಈಗ ನಮ್ಮ ಕಣ್ಣಿಗೆ ಕಾಣುವಂತಹ ಈ ಒಂದು ಸೃಷ್ಟಿಸುವುದಲ್ಪಡುವುದಕ್ಕಿಂತ ಮುಂಚೆಯೇ ಆತನು ಇದ್ದನು. Third, number 3, ಮೂರನೇದಾಗಿ his manifestation of divine attributes. ಆತನ ಆ ದೈವಿಕ ಗುಣಲಕ್ಷಣಗಳು ಅವು ಕಾಣಿಸಲ್ಪಟ್ಟವು. The author is not only telling that the Son pre-existed,
ಈ ಒಂದು ಬರಹಗಾರನು ಮಗನು ಈ ಹಿಂದೆಯೇ ಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದನು ಎಂಬುದಾಗಿ ಮಾತ್ರ ಹೇಳುತ್ತಿಲ್ಲ. He says that he is the deity, he is God in verse 3. ಮೂರನೇ ವಚನಕ್ಕೆ ಬರುವಾಗ ಆತನೇ ದೇವರು, ಆತನು ದೇವರು ಎಂಬುದಾಗಿ ಹೇಳುತ್ತಾನೆ. It is in the expression being the brightness of his glory. ಅದನ್ನ ಆತನ ಮಹಿಮೆಯ ಪ್ರಕಾಶ ಎಂಬುದಾಗಿ ಆತನು ಅಲ್ಲಿ ವ್ಯಕ್ತಪಡಿಸುತ್ತಾನೆ. There's a difference between reflection and radiance. ನಾವು ಒಂದು ಪ್ರತಿಬಿಂಬಕ್ಕೂ ಮತ್ತು ಪ್ರಕಾಶಕ್ಕೂ ಬೇರೆ ಬೇರೆ ಅರ್ಥಗಳುಂಟು, ವ್ಯತ್ಯಾಸ. Comparison is like the sunlight, not the moonlight. ಅದಕ್ಕೆ ನಾವು ಈ ರೀತಿ ಹೋಲಿಕೆಯನ್ನ ಹೇಳಬಹುದು. ಪ್ರಭಾವ ಎಂಬುದಾಗಿ ಹೇಳುವಾಗ ಅದು ಸೂರ್ಯನ ಪ್ರಕಾಶಮಾನಕ್ಕೆ, ಬೆಳಕಿಗೆ ಸದೃಶ್ಯವಾಗಿದೆ, ಆದರೆ ಚಂದ್ರನ ಬೆಳಕಿನ ರೀತಿಯಲ್ಲ. Moon reflects sun's light. ಚಂದ್ರ ಸೂರ್ಯನ ಬೆಳಕನ್ನ ಪ್ರತಿಬಿಂಬಿಸುತ್ತದೆ. But the sun has light in itself. ಆದರೆ ಸೂರ್ಯನಲ್ಲಿ ತನ್ನಲ್ಲಿಯೇ ಒಂದು ಬೆಳಕುಂಟು. So the Son of God, the Lord Jesus Christ, flashes forth the glory of God. ಆದ್ದರಿಂದ ದೇವರ ಮಗನ ಅಂತ ಯೇಸು ಕ್ರಿಸ್ತನು ಆತನು ತನ್ನ ಮಹಿಮೆಯನ್ನ ಆತನು ಪ್ರಕಾಶಿಸಿ ತನ್ನೊಂದಿಗೆ ತನ್ನ ಒಳಗಿಂದಲೇ ಆತನು ಪ್ರಕಾಶಪಡಿಸುತ್ತಾನೆ. He is the source and radiance. ಆತನೇ ಆ ಬೆಳಕಿನ ಮೂಲ ಮತ್ತು ಬೆಳಕಾಗಿದ್ದಾನೆ. The deity includes the Father and the Son. ಆತನ ದೈವತ್ವವನ್ನು ನಾವು ನೋಡುವಾಗ ಅದು ತಂದೆಯಾದ ದೇವರು, ಮಗನಾದ ದೇವರು ಇಬ್ಬರನ್ನೂ ಒಳಗೊಂಡಿದೆ. Son was of the one nature with the Father. ಮಗನು ತಂದೆಯ ಆ ಒಂದು ಸ್ವಭಾವದಲ್ಲಿ ಒಂದಾಗಿದ್ದಾನೆ. Therefore he is fully qualified than any prophet to reveal God. ಆದ್ದರಿಂದಲೇ ಆತನು ಬೇರೆ ಎಲ್ಲಾ ಪ್ರವಾದಿಗಳಿಗಿಂತಲೂ ದೇವರ ಚಿತ್ತವನ್ನ, ದೇವರ ಮಾತುಗಳನ್ನ ತಿಳಿಸುವುದಕ್ಕೆ ಸಮರ್ಥನಾಗಿದ್ದಾನೆ, ಅಯೋಗ್ಯನಾಗಿದ್ದಾನೆ. ದೇವರನ್ನೇ ತೋರಿಸುವುದಕ್ಕೆ, he himself is the equal to the Father. ದೇವರನ್ನೇ ತೋರಿಸುವುದಕ್ಕೆ ಆತನು ಸಮರ್ಥನಾಗಿದ್ದಾನೆ, ಯಾಕಂದರೆ ಆತನು ದೇವರಿಗೆ ಸರಿಸಮಾನನು. Number 4. ನಾಲ್ಕನೇದಾಗಿ his embodiment of the divine essence. ಆ ದೈವಿಕ ಸಾರಾಂಶವು ಆತನಲ್ಲಿಯೇ ನೆಲೆಗೊಂಡಿತ್ತು. The author says he is the express image of God. ಆ ಈ ಒಂದು ಪತ್ರಿಕೆಯ ಬರಹಗಾರನು ಹೇಳುತ್ತಾನೆ, ದೇವರ ತತ್ವದ ಮೂರ್ತಿ ಅಥವಾ ದೇವರ ಹೋಲಿಕೆಯನ್ನ ತೋರ್ಪಡಿಸುವವನು ಎಂಬುದಾಗಿ ಆತನು ಹೇಳುತ್ತಾನೆ. That image means absolute similarity. ಆ ಸ್ವರೂಪ ಎಂಬುದಾಗಿ ಹೇಳುವಾಗ, ಆತನ ತತ್ವ ಎಂಬುದಾಗಿ ಹೇಳುವಾಗ ದೇವರ ಹಾಗೆಯೇ ಇರುವ ಆತನು. In other words, the Son is the exact perfect copy of his Father in his divine nature. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಮಗನು ತನ್ನ ತಂದೆಯಾದ ದೇವರ ಆ ಒಂದು ಪರಿಪೂರ್ಣವಾದಂತಹ ಒಂದು ಪರಿಪೂರ್ಣವಾದಂತಹ ಒಂದು ಪ್ರಭಾವ ಅಥವಾ we can say it an exact copy. ಆತನ ಒಂದು copy means ದೇವರಿಯನ, I know it's difficult to say it. He is exactly what God the Father is. ದೇವರ ಸ್ವರೂಪವೇ ಆತನಲ್ಲಿ. It's not chai. Is it chai? Yeah. Sorry. Okay. ಛಾಯೆ, ದೇವರ ಛಾಯೆಯೇ ಅಥವಾ ದೇವರ ಪ್ರಭಾವವೇ ಆತನು ಆಗಿದ್ದಾನೆ. That is the word adana tattvada murti, means exactly. That is why Jesus said, if you have seen me, you have seen the Father. ತತ್ವದ ಮೂರ್ತಿ ಎಂಬಂತ ಪದದ ಅರ್ಥ ಅದೇ ಆಗಿದೆ. ಅದನ್ನೇ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ನನ್ನನ್ನು ನೋಡಿರುವುದಾದರೆ ತಂದೆಯನ್ನ ನೋಡಿದ್ದೀರಿ. I and the Father are one, exact. ಯಾಕಂದರೆ ನಾನು ತಂದೆಯು ಒಂದೇ ಆಗಿದ್ದೇವೆ ಎಂಬುದಾಗಿ ಹೇಳುತ್ತಾನೆ. Number 5. ಐದನೇದಾಗಿ his government in the universe. ಈ ಪ್ರಪಂಚದಲ್ಲಿ ಆತನ ಅಧಿಕಾರ ಅಥವಾ ಆತನ ಸಾಮ್ರಾಜ್ಯ. That is by the statement, is upholding all things by the word of his power. ಅದನ್ನ ನಾವು ಮೂರನೇ ವಚನದಲ್ಲಿ ಮಧ್ಯಭಾಗದಲ್ಲಿ ನಾವು ನೋಡುತ್ತೇವೆ, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದಾನೆ. See, in Numbers chapter 11 verse 14, Moses makes a statement. ಅರಣ್ಯಕಾಂಡ 11ನೇ ಅಧ್ಯಾಯ 14ನೇ ವಚನದಲ್ಲಿ ಮೋಶೆಯು ಒಂದು ಹೇಳಿಕೆಯನ್ನು ಕೊಡುತ್ತಾನೆ. Can you read that? Numbers 11:14. ನಾವು ಅದನ್ನ
ಅರಣ್ಯಕಾಂಡ 11ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ, ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. Moses is saying, I am not able to bear all these people's burden. I am not able. That's what Moses is telling. ಮೋಶೆಯು ಇಲ್ಲಿ ಹೇಳುತ್ತಿದ್ದಾನೆ, ಇಷ್ಟು ಜನರ ಭಾರವನ್ನು ಹೊತ್ತುಕೊಳ್ಳುವುದು ನನಗೆ ಅಸಾಧ್ಯ, ಯಾಕಂದ್ರೆ ಅದು ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದು. But the Son of God is saying, he upholds everything. He is able to bear everything. ಆದ್ರೆ ಇಲ್ಲಿ ದೇವರ ಕುಮಾರನ ಕುರಿತಾಗಿ ನಾವು ನೋಡುವಾಗ ಆತನು ಎಲ್ಲದಕ್ಕೂ ಆಧಾರನು, ಎಲ್ಲವನ್ನ ಹೊತ್ತುಕೊಳ್ಳಲಿಕ್ಕೆ ಆತನಲ್ಲಿ ಶಕ್ತಿ ಉಂಟು. Because he is the creator. ಯಾಕಂದ್ರೆ ಆತನೇ ಸೃಷ್ಟಿಕರ್ತನು. He talks about his pre-existent work and his present work and his work at the end of the ages. ಇಲ್ಲಿ ಆತ ಮಾತನಾಡುವಂಥದ್ದು ಆತನ ಪ್ರಪಂಚ ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮುಂಚೆ ಮಾಡಿದಂತ ಕಾರ್ಯಗಳು ಮತ್ತು ಸೃಷ್ಟಿಯಾದ ನಂತರ ಆತನು ಮಾಡಿದಂತ ಕಾರ್ಯಗಳು ಮತ್ತು ಮುಂದೆ ಬರ್ಲಿಕ್ಕಿರುವಂತಹ ಲೋಕದಲ್ಲಿ ಆತನು ಮಾಡುವಂತ ಕಾರ್ಯಗಳ ಕುರಿತಾಗಿ ಮಾತನಾಡುತ್ತಿದ್ದಾನೆ. Whether it is past, present or future, he is able to uphold everything by the word of his power. ಭೂತಕಾಲವಿರಲಿ, ವರ್ತಮಾನ ಕಾಲವಿರಲಿ, ಭವಿಷ್ಯತ್ ಕಾಲವಿರಲಿ, ಆತನು ಎಲ್ಲವನ್ನು ತನ್ನ ವಾಕ್ಯದ ಶಕ್ತಿಯಿಂದ ಹಿಡಿಯಲಿಕ್ಕೆ ಶಕ್ತನಾಗಿದ್ದಾನೆ. Can you imagine what is the power that upholds this universe? ನೀವು ಈ ಲೋಕವನ್ನ ಆಧಾರವಾಗಿ ಇಟ್ಟಿರುವಂತ ಶಕ್ತಿ ಯಾವುದು ಎಂಬುದಾಗಿ ಯೋಚಿಸಲಿಕ್ಕೆ ಸಾಧ್ಯವಾ? Look at Colossians 1:17. ನಾವು ಕೊಲೋಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನವನ್ನ ನೋಡಿಕೊಳ್ಳೋಣ. He is before all things, and in him all things hold together. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. See, in the Bible, when we look at our God, the history and life are not purposeless. ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ, ನಮ್ಮ ದೇವರ ಕುರಿತಾಗಿ ನೋಡುವಾಗ, ಆತನ ಇತಿಹಾಸ ಮತ್ತು ಆತನ ಜೀವನ ಅದು ಯಾವುದೇ ಯೋಜನೆ ಇಲ್ಲದಂತ ಜೀವಿತವಲ್ಲ. Even our life, it is not meaningless. ನಮ್ಮ ಜೀವಿತವೂ ಕೂಡ ಅದು ಅರ್ಥರಹಿತವಾದದ್ದಲ್ಲ. In the Hindu belief, life is a cycle. You go through janana, marana. It is a cycle without any purpose. ನಾವು ಹಿಂದೂ ಧರ್ಮದಲ್ಲಿ, ಹಿಂದೂ ನಂಬಿಕೆ ಪ್ರಕಾರ ನೋಡುವಾಗ ಮತ್ತೆ ಜನನ, ಮತ್ತೆ ಮರಣ, ಮತ್ತೆ ಪುನರುಟ್ಟುವಿಕೆ, ಈ ರೀತಿ ಪುನರ್ಜನ್ಮ, ಈ ರೀತಿ ಒಂದು ಚಕ್ರಾಕಾರದ ರೀತಿಯಲ್ಲಿ ಅದು ಮಾತನಾಡುತ್ತದೆ. But our God's purpose in the universe, in our life, is not a cycle. It has a beginning and it goes on and it will come to a conclusion, a divine conclusion. ಆದರೆ ಈ ಲೋಕದ ಕುರಿತಾದ ದೇವರ ಯೋಜನೆ ಮತ್ತು ನಮ್ಮ ಜೀವಿತದ ಯೋಜನೆಯಲ್ಲಿ ನೋಡುವಾಗ ಅದಕ್ಕೆ ಒಂದು ಆದಿಯುಂಟು, ಅದು ಮುಂದುವರೆದುಕೊಂಡು ಹೋಗುತ್ತದೆ. ಒಂದು ದಿನ ಅದು ಎಲ್ಲವೂ ಸಂಪೂರ್ಣವಾಗಿ ಅದು ಒಂದು ಅಂತ್ಯಕ್ಕೆ ಬರುತ್ತದೆ. History and life has great meaning and purpose. ಇತಿಹಾಸ ಮತ್ತು ಜೀವನ ಅದು ಪ್ರಾಮುಖ್ಯವಾದ ಉದ್ದೇಶ ಮತ್ತು ಅರ್ಥವನ್ನು ಹೊಂದಿದ್ದಾಗಿದೆ. God is taking history forward to his eternal purpose to fulfill everything in Christ Jesus. ದೇವರು ಇತಿಹಾಸವನ್ನು ಮುಂದುವರಿಸಿಕೊಂಡು ಹೋಗುವವನಾಗಿ ತನ್ನ ಆ ನಿತ್ಯತ್ವದ ಯೋಜನೆ ತನ್ನ ಮಗನ ಮೂಲಕ ನೆರವೇರಬೇಕು ಎಂಬುದಾಗಿ ಅಲ್ಲಿಗೆ ಅದನ್ನು ಕೊಂಡೊಯ್ಯುತ್ತಿದ್ದಾನೆ. How sad when life is just a cycle. ಜೀವನವನ್ನ ಕೇವಲ ಒಂದು ಚಕ್ರ ಎಂಬುದಾಗಿ ನಾವು ಆಲೋಚಿಸುವಾಗ ಅದು ಎಂತಹ ದುಃಖಕರವಾದ ಸಂಗತಿ. Number 6. 6ನೇದಾಗಿ, his provision of purification of sins. ಪಾಪದ ವಿಶುದ್ಧಿಗಾಗಿ ಆತನು ಮಾಡಿದಂತಹ ಕಾರ್ಯ. At this point, the author briefly introduced the main centered doctrine of this epistle. ಈ ಒಂದು ವಚನ ಭಾಗಕ್ಕೆ ಬರುವಾಗ ಈ ಪತ್ರಿಕೆಯ ಬರಹಗಾರನು ಈ ಪತ್ರಿಕೆಯ ಮೂಲ ಉದ್ದೇಶವನ್ನು ನಮಗೆ ಪರಿಚಯಿಸುತ್ತಾನೆ. He made purification for sins. ಪಾಪ ವಿಶುದ್ಧಿಯನ್ನ ಆತನು ಮಾಡಿದನು. That is the main doctrine of this psalm in the excellency of the Lord Jesus. This epistle talking about the greatness of the Lord Jesus Christ in his priestly ministry. ಯೇಸು ಕ್ರಿಸ್ತನ ಆ ಮಹಾಯಾಜಕನ ಪಾತ್ರದಲ್ಲಿ ಆತನು ಮಾಡಿ ಮುಗಿಸಿದಂತ ಪ್ರಾಮುಖ್ಯ ಕಾರ್ಯವಾದ ಪಾಪ ವಿಶುದ್ಧಿಯ ಕುರಿತಾಗಿ ಈ ಪತ್ರಿಕೆಯು ಪ್ರಾಮುಖ್ಯವಾಗಿ ಪ್ರಸ್ತಾಪಿಸುತ್ತದೆ.
It will be expanded more in the coming chapter. ಮುಂದಿನ ಅಧ್ಯಾಯಗಳಲ್ಲಿ ಇದು ಇನ್ನೂ ಹೆಚ್ಚು ವಿವರವಾಗಿ ವಿವರಿಸಲ್ಪಟ್ಟಿದೆ. He goes direct to the point in the very beginning of the epistle about him purging our sins. ಈ ಪತ್ರಿಕೆ ಬರಹಗಾರನು ನೇರವಾಗಿ ಈ ಪತ್ರಿಕೆಯ ಮುಖ್ಯ ಉದ್ದೇಶವಾದಂತಹ ನಮ್ಮ ಪಾಪ ವಿಶುದ್ಧಿ ಎಂಬುದರ ಕುರಿತಾಗಿ ನೇರವಾಗಿ ಮಾತನಾಡುತ್ತಾನೆ. That purging your sin is a priestly term. ಪಾಪ ವಿಶುದ್ಧಿ ಎಂಬುದಾಗಿ ಹೇಳುವಾಗ ಅದು ಯಾಜಕರಿಗೆ ಉಪಯೋಗಿಸಲ್ಪಡುವಂತಹ ಅಥವಾ ಯಾಜಕರು ಮಾಡುತ್ತಿದ್ದಂತಹ ಪದವಾಗಿದೆ. It talks about Christ's high priestly work. ಅದು ಕ್ರಿಸ್ತನ ಮಹಾಯಾಜಕ ಕಾರ್ಯದ ಕುರಿತಾಗಿ ಮಾತನಾಡುತ್ತದೆ. That is what is going to come more in the coming chapters. ಈ ಮುಂದಿನ ಅಧ್ಯಾಯಗಳಲ್ಲಿ ಅದನ್ನೇ ನಾವು ಹೆಚ್ಚಾಗಿ ನೋಡುತ್ತೇವೆ. All people are sinners according to the word of God. ದೇವರ ವಾಕ್ಯದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ಪಾಪಿ. We are all stained with the guilt. ನಾವೆಲ್ಲರೂ ಆ ಒಂದು ಪಾಪದ ಅಳುಕನ್ನ ಹೊಂದಿದವರಾಗಿದ್ದೇವೆ. That separates us from a holy God. ಅದು ಪರಿಶುದ್ಧನಾದ ದೇವರಿಂದ ನಮ್ಮನ್ನು ಬೇರ್ಪಡಿಸುತ್ತದೆ. Only a sacrifice of sins can cleanse away that guilt. ಆ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಯಜ್ಞವನ್ನ ಕೊಡುವುದಾದರೆ ಮಾತ್ರ ಆ ಪಾಪ ವಿಶುದ್ಧಿ ಸಾಧ್ಯ. At the cross, Jesus Christ, as the priest, offered himself as a sacrifice to remove the impurity of sin. ಆ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ತಾನೇ ಆ ಮಹಾಯಾಜಕನಾಗಿ ತನ್ನನ್ನು ಅರ್ಪಿಸಿಕೊಳ್ಳುವುದರ ಮೂಲಕ ಆ ಪಾಪವನ್ನ ವಿಶುದ್ಧಿ ಮಾಡಿದನು. He made purification of sins. ಆತನು ಪಾಪವನ್ನ ಪರಿಶುದ್ಧವನ್ನಾಗಿ ಮಾಡಿದನು. That no one else in any religion who has done this. ಯಾರು ಈ ಹಿಂದೆ ಮತ್ತು ಯಾವುದೇ ಧರ್ಮದಲ್ಲಿ ಈ ಕಾರ್ಯವನ್ನ ಇದುವರೆಗೆ ಮಾಡಿರಲಿಲ್ಲ. Number 7. ಏಳನೇದಾಗಿ his exaltation into glory. ಮಹಿಮೆಗೆ ಆತನ ಎತ್ತಲ್ಪಡುವಿಕೆ. Here we read that after his high priestly work, ಇಲ್ಲಿ ನಾವು ಓದುವಾಗ ಆತನ ಮಹಾಯಾಜಕ ಕಾರ್ಯವನ್ನು ಆತನು ಮಾಡಿ ಮುಗಿಸಿದ ನಂತರ on the cross of Calvary, ಆ ಶಿಲುಬೆಯ ಮೇಲೆ the Son of God sat down at the right hand of the Majesty on high. ಆ ಮಗನಾದ ದೇವರು ತಂದೆಯ ಬಲಪಾರ್ಶ್ವದಲ್ಲಿ ಉನ್ನತದಲ್ಲಿ ಆತನು ಆಸನಾರೂಢನಾದನು. When we read about he sat down, ಆತನು ಕೂತುಕೊಂಡನು ಎಂಬುದಾಗಿ ನಾವು ಓದುವಾಗ it talks about his work of purification was completed. ಅದರ ಅರ್ಥ ಆತನ ಪಾಪ ವಿಶುದ್ಧಿ ಮಾಡುವಂತ ಕಾರ್ಯ ಅದು ಪರಿಪೂರ್ಣವಾಯಿತು ಎಂಬುದಾಗಿ ಅರ್ಥವಾಗುತ್ತದೆ. We know one of the last words from the cross was, it is finished, tetelestai. ನಾವು ಆತನ ಶಿಲುಬೆ ಮೇಲೆ ಮಾತನಾಡಿದಂತ ಮಾತುಗಳಲ್ಲಿ ಕಡೆಯ ಕೆಲವು ಮಾತುಗಳು ಯಾವುದೆಂದರೆ ಆ ತೀರಿತು ಎಂಬುದಾಗಿ, ಟೆಟೆಲಸ್ಟೈ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ. Means completely paid, the debt is completely paid. ಅದರ ಅರ್ಥ ಪಾಪದ ಆ ಒಂದು ಸಾಲವು ಸಂಪೂರ್ಣವಾಗಿ ತೀರಿಹೋಯಿತು. The Old Testament priest never sat down. ಹಳೆ ಒಡಂಬಡಿಕೆಯ ಯಾಜಕನು ಆತನು ಕೂತುಕೊಳ್ಳಲಿಲ್ಲ ಎಂದಿಗೂ. Their work was never completed. ಅವರ ಕೆಲಸ ಕಾರ್ಯ ಅದು ಎಂದಿಗೂ ಮುಗಿಯಲಿಲ್ಲ. But when it comes to the Lord Jesus Christ's work, it is done and he sat down. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಕಾರ್ಯವನ್ನ ನಾವು ನೋಡುವಾಗ ಆತನು ಎಲ್ಲವನ್ನ ತೀರಿಸಿದನು ಮತ್ತು ಕೂತುಕೊಂಡನು. Then we read he sat at the right hand of Majesty. ಮತ್ತು ನಾವು ದೇವರ ಬಲಗಡೆಯಲ್ಲಿ ಆತನು ಕೂತುಕೊಂಡನು ಎಂಬುದಾಗಿ ಅಲ್ಲಿ ಓದುತ್ತೇವೆ. In other words, it means that he is installed in a place of glory and honor in the right hand side of the Father. ದೇವರ ಬಲಗಡೆಯಲ್ಲಿ ಆತನು ಮಹಿಮೆಯಲ್ಲಿ ಆತನು ಅಧಿಕಾರದಲ್ಲಿ ಕೂತುಕೊಂಡನು ಎಂಬುದಾಗಿ ಅದು ಅರ್ಥವಾಗುತ್ತದೆ. We know in Philippians 2:5-8 we read about the humiliation of Jesus Christ, how he humbled himself. And from verse 9 it says, therefore God has highly exalted him, given him a name above every name. ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5-8 ವಚನಗಳಲ್ಲಿ ನಾವು ಓದುವಾಗ ಆತನು ಹೇಗೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. 9ನೇ ವಚನದಿಂದ ಮುಂದಕ್ಕೆ ಹೋಗುವಾಗ
ಆದ್ದರಿಂದ ದೇವರು ಆತನನ್ನು ಎಲ್ಲಾ ಹೆಸರುಗಳಿಗಿಂತ ಉನ್ನತವಾಗಿ ಆತನನ್ನ ಏರಿಸಿದ್ದಾನೆ ಎಂಬುದಾಗಿ ಓದುತ್ತೇವೆ. There's no name above the name of the Lord Jesus. ಯೇಸು ಕ್ರಿಸ್ತನ ಹೆಸರಿಗಿಂತ ಉನ್ನತವಾದ ಬೇರೆಯೊಂದು ಹೆಸರು ಯಾವುದೂ ಇಲ್ಲ. God has placed him in the highest place at the right hand of the majesty on high. ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡಿದ್ದಾನೆ. We have a little picture of this right hand in 1 Kings chapter 2 verse 19. ನಾವು ಒಂದು ಅರಸುಗಳ ಪುಸ್ತಕ 2:19 ಎರಡನೇ ಅಧ್ಯಾಯ, ಒಂದು ಅರಸು ಎರಡನೇ ಅಧ್ಯಾಯ 19ನೇ ವಚನದಲ್ಲಿ ಈ ಒಂದು ಬಲಗಡೆಯಲ್ಲಿ ಕೂತುಕೊಳ್ಳುವುದರ ಕುರಿತಾದ ಒಂದು ಕಿರುನೋಟವನ್ನು ನಾವು ಅಲ್ಲಿ ನೋಡಬಹುದು. Solomon is letting his mother Bathsheba come and sit at his right hand. ಇಲ್ಲಿ ನಾವು ಅರಸನಾದ ಸೊಲೊಮೋನನು ತನ್ನ ತಾಯಿಯಾದಂತ ಬೆಚ್ಚಬೆಯನ್ನ ತನ್ನ ಬಲಗಡೆಯಲ್ಲಿ ಕೂತುಕೊಳ್ಳಲಿಕ್ಕೆ ಅವಕಾಶ ಮಾಡುತ್ತಾನೆ. Read verse 2:19, chapter 2, 1 Kings chapter 2 verse 19. ಒಂದು ಅರಸುಗಳ ಪುಸ್ತಕ ಎರಡನೇ ಅಧ್ಯಾಯ 19ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆಕೆಯು ಅದೋನೀಯನಿಗಾಗಿ ಮಾತಾಡುವುದಕ್ಕೋಸ್ಕರ ಅರಸನಾದ ಸೊಲೊಮೋನನ ಬಳಿಗೆ ಬರುತ್ತಿರುವಾಗ ಅರಸನು ಎದ್ದು ಹೋಗಿ ಆಕೆಯನ್ನು ಎದುರುಗೊಂಡು ನಮಸ್ಕರಿಸಿದನು. ಅನಂತರ ತಾನು ಸಿಂಹಾಸನದ ಮೇಲೆ ಕೂತು ರಾಜಮಾತೆಗೋಸ್ಕರ ಒಂದು ಆಸನವನ್ನು ತರಿಸಲು ಆಕೆಯು ಅವನ ಬಲಗಡೆಯಲ್ಲಿ ಕೂತುಕೊಂಡು. Okay, so right hand side is a place of honor. ಬಲಗಡೆಯಲ್ಲಿ ಎಂಬುದಾಗಿ ಹೇಳುವಾಗ ಅದು ಗೌರವಯುತವಾದಂತ ಒಂದು ಸ್ಥಾನ. We looked at 7 reasons why the Lord Jesus Christ is superior to anyone, any prophet, anyone else in the word of God. ನಾವು ಯಾಕೆ ಯೇಸು ಕ್ರಿಸ್ತನು ಎಲ್ಲಾ ಪ್ರವಾದಿಗಳಿಗಿಂತಲೂ ಎಲ್ಲರಿಗಿಂತಲೂ ಬೇರೆ ಯಾವ ವ್ಯಕ್ತಿಗಿಂತಲೂ ಆತನು ಅತ್ಯುನ್ನತನು ಎಂಬುದಕ್ಕೆ 7 ಕಾರಣಗಳನ್ನು ನೋಡಿಕೊಂಡೆವು. Why his word is the final? ಯಾಕೆ ಆತನ ಮಾತೇ ಅದು ಅಂತ್ಯವಾದ ಮಾತು. Let me close by repeating that 7 important facts. ಆ 7 ಸತ್ಯಾಂಶಗಳು, ಕಾರಣಗಳನ್ನು ನಾನು ಮತ್ತೆ ಉಚ್ಚರಿಸುವವನಾಗಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. He is appointed as the heir. ಆತನು ಬಾಧ್ಯಸ್ಥನಾಗಿ ನೇಮಿಸಲ್ಪಟ್ಟಿದ್ದಾನೆ. His lordship over history. ಆತನು ಇತಿಹಾಸದ ಮೇಲೆ ಪ್ರಭುತ್ವವನ್ನು ಹೊಂದಿದವನಾಗಿದ್ದಾನೆ. His divine attributes. ಆತನ ದೈವಿಕ ಗುಣಲಕ್ಷಣಗಳು. He is the exact essence of God the Father. ತಂದೆಯಾದ ದೇವರ ಪರಿಪೂರ್ಣ ತತ್ವದ ಮೂರ್ತಿಯೇ ಆತನಾಗಿದ್ದಾನೆ. He governs the whole universe from beginning, now until the end. ಆದಿಯಿಂದ ಇಂದಿಗೂ ಮತ್ತು ಮುಂದೆ ಭವಿಷ್ಯದಲ್ಲಿಯೂ ಕೂಡ ಪರಿಪೂರ್ಣವಾಗಿ ಆಳುವಾತನು ಆತನೇ ಆಗಿದ್ದಾನೆ. God's purpose through the ages is going to come to that purposed conclusion. ದೇವರ ಆದಿಯ ಯೋಜನೆಯು ಅದು ಆತನಲ್ಲಿಯೇ ಅದು ಪರಿಪೂರ್ಣವಾಗಿ ನೆರವೇರುತ್ತದೆ. Through each ages. ಪ್ರತಿಯೊಂದು ಯುಗಗಳಲ್ಲಿಯೂ. Then we saw his provision, how he made purifications for sin. ಆತನು ಯಾವ ರೀತಿ ಪಾಪ ವಿಶುದ್ಧಿಗಾಗಿ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡಿದೆವು. Finally, his exaltation into glory at the right hand of the majesty on high. ಕಡೆಯದಾಗಿ ಆತನು ಯಾವ ರೀತಿ ಮಹಿಮೆಗೆ ಏರಿಸಲ್ಪಟ್ಟನು, ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಎಂಬುದಾಗಿ ನೋಡಿಕೊಂಡೆವು. We have only looked at 3 verses in summary. ನಾವು ಸಾರಾಂಶವಾಗಿ ಕೇವಲ 3 ವಚನಗಳನ್ನು ನೋಡಿಕೊಂಡೆವು. So at the very beginning of this epistle, the author is telling these believers who are thinking of going back because of persecution, you don't know what you are going to lose if you go back. ಆದ್ದರಿಂದ ಈ ಪತ್ರಿಕೆಯ ಪ್ರಾರಂಭದಲ್ಲಿಯೇ ಬರಹಗಾರನು ಆ ಒಂದು ತಮ್ಮ ಹಿಂದಿನ ಮತಕ್ಕೆ ಹಿಂತಿರುಗಿ ಹೋಗಬೇಕು ಎಂಬುದಾಗಿ ಬಯಸುತ್ತಿದ್ದಂತ ಯಹೂದ್ಯರಿಗೆ ನೀವು ಹಿಂತಿರುಗಿ ಹೋಗುವುದಾದರೆ ಏನನ್ನ ಕಳೆದುಕೊಳ್ಳುತ್ತೀರಿ ಎಂಬುದಾಗಿ ಮನವರಿಕೆ ಮಾಡಿ ಕೊಡುತ್ತಿದ್ದಾನೆ. If you and I, when we face persecution or difficulties, if we think of going back, we are going to lose the greatest privilege, being children of God. ನೀವು ಮತ್ತು ನಾನು ದೇವರ ವಾಕ್ಯದ ನಿಮಿತ್ತ, ಆತನ ಹೆಸರಿನ ನಿಮಿತ್ತ ಹಿಂಸೆಗೆ ಗುರಿಯಾಗುವಾಗ ಹಿಂತಿರುಗಿ ನಮ್ಮ ಹಿಂದಿನ ಮತಕ್ಕೆ ಹೋಗಬೇಕು ಎಂಬುದಾಗಿ ನಾವು ಆಲೋಚಿಸುವಾಗ ದೇವರು ನಮಗಾಗಿ ಇಟ್ಟಿರುವಂತಹ ಅತ್ಯುನ್ನತವಾದಂತಹ ಆಶೀರ್ವಾದ, ಆತನ ಮಗನ ಮೂಲಕ ಬರುವಂತಹ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತೇವೆ. We are far greater blessed in Christ
than if we were in Adam, even if Adam has never sinned. ನಾವು ಆದಾಮನಲ್ಲಿ ಒಂದು ವೇಳೆ ಆದಾಮನು ಪಾಪ ಮಾಡದೇ ಹೋಗಿದ್ದಿದ್ದರೆ ಆತನಲ್ಲಿ ನಮಗೆ ಯಾವ ಆಶೀರ್ವಾದವು ಸಿಗುತ್ತಿತ್ತೋ ಅದಕ್ಕಿಂತ ಮಿಗಿಲಾದ ಆಶೀರ್ವಾದವನ್ನ ಆತನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಾವು ಹೊಂದಿದ್ದೇವೆ. Brothers and sisters, what a privileged people we are. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಂತ ಭಾಗ್ಯವಂತ ಜನರು ನಾವು. Now, what a privileged people to be the bride of Christ. ನಾವು ಕ್ರಿಸ್ತನ ಮೊದಲಗಿತ್ತಿ ಆಗುವುದಕ್ಕೆ ಎಂತಹ ಆಶೀರ್ವದಿತ ಜನರು. What a privilege to be the children of God. ದೇವರ ಮಕ್ಕಳಾಗುವುದಕ್ಕೆ ಎಂತ ಭಾಗ್ಯದ ಆಶೀರ್ವಾದದ ಸಂಗತಿ. That is why 1 John 3, John says, behold what manner of love the Father has bestowed, that we are called the children of God. ಆದ್ದರಿಂದಲೇ 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಯೋಹಾನ ಈ ರೀತಿ ಹೇಳುತ್ತಾನೆ, ದೇವರ ಮಕ್ಕಳು ಎಂಬ ಹೆಸರನ್ನು ಕೊಡುವುದರಲ್ಲಿ ದೇವರು ನಮ್ಮ ಮೇಲೆ ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ. Let us never go back. ನಾವು ಮತ್ತೆ ಹಿಂತಿರುಗಿ ಹೋಗದೇ ಇರೋಣ. Let us press on to maturity. ನಾವು ಆ ಪರಿಪಕ್ವತೆಗೆ ಮುಂದೆ ಸಾಗೋಣ. Thank you very much for attending. The study of Hebrews epistle will be a long one, but I assure you it will be worth it. ನೀವು ಎಲ್ಲರೂ ಕೂಡಿ ಬಂದದಕ್ಕಾಗಿ ನಿಮಗೆ ವಂದನೆಗಳು. ಈ ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಯನ ಅದು ಉದ್ದನೆಯ ಅಧ್ಯಯನವಾಗಿರುತ್ತದೆ, ಆದರೆ ಇದರಿಂದ ನಿಮಗೆ ಹೆಚ್ಚು ಆಶೀರ್ವಾದ ಸಿಗುತ್ತದೆ ಎಂಬುದಾಗಿ ನಾನು ನಿರೀಕ್ಷೆಯಿಂದ ಹೇಳುತ್ತೇನೆ. Not because Raju Matthew is teaching. ರಾಜು ಮ್ಯಾಥ್ಯೂ ಅವರು ಬೋಧಿಸುತ್ತಿರುವುದಕ್ಕಾಗಿ ಅಲ್ಲ, The Holy Spirit is teaching us. ಆದರೆ ಪವಿತ್ರಾತ್ಮನು ನಮಗೆ ಬೋಧಿಸುವವನಾಗಿದ್ದಾನೆ. Prayerfully attend and invite others to attend this Bible study. ಪ್ರಾರ್ಥನಾ ಪೂರ್ವಕವಾಗಿ ಕೂಡಿ ಬನ್ನಿರಿ ಮತ್ತು ಇತರರಿಗೂ ಈ ಸತ್ಯವೇದ ಅಧ್ಯಯನಕ್ಕೆ ಕೂಡಿ ಬರುವ ಹಾಗೆ ಪ್ರೋತ್ಸಾಹಿಸಿರಿ. May the Lord bless you all. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Please pray for me as I study this book. ಈ ಒಂದು ಪತ್ರಿಕೆ ಅಧ್ಯಯನವನ್ನು ಮಾಡುವಾಗ ನನಗಾಗಿ ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. Thank you. God's name be glorified. ವಂದನೆಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ ಈ